ನನ್ನ
ಸ್ವಲ್ಪ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ, ಸ್ವಲ್ಪ ಮುಂದೆ ಬಾ. ಒಂದು ಬೆಳಗ್ಗೆ ಬರುತ್ತೆ ಕತ್ಲ ಸ್ವಲ್ಪ ಹಾಂ. ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಗ್ರಾಮದಲ್ಲಿ ಇಂದಿಗೆ ಸಪ್ತಭಜನೆ ಹಚ್ಚಿ 7 ದಿನಗಳಾಯಿತು. ಈ ಸಪ್ತಭಜನೆಯ ಕಾರ್ಯಕ್ರಮದ ಅಂಗವಾಗಿ ಗ್ರಾಮಕ್ಕೆ ಬಿಸ್ರಳ್ಳಿ ಗ್ರಾಮದ ಗವಿಮಠದ ಪಟ್ಟಾಧಿಕಾರಿಗಳಾದಂತಹ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಶಾಖಾ ಗವಿಮಠ ಬಿಸ್ರಳ್ಳಿಯವರು ಜಗದ್ಗುರುಗಳು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ವತಿಯಿಂದ, ಗ್ರಾಮದ ಎಲ್ಲ ಭಜನಾ ಸಂಘಗಳ ವತಿಯಿಂದ ಹಾಗೂ ಎಲ್ಲ ಗುರು ಹಿರಿಯರು, ತಾಯಂದಿರು, ಸಹೋದರ ಸಹೋದರಿಯರು, ಸ್ನೇಹ ಮಿತ್ರರಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರೂ ಈ ಮುಂದುಗಡೆ ಹಾಸಿರ್ತಕ್ಕಂಥ ಹಾಸಿಗೆಯಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ. ಎಲ್ಲರೂ ಈ ಕಡೆ ಬನ್ನಿ, ಸ್ವಲ್ಪ ಇಲ್ಲಿ ಕೂಡು ಬನ್ನಿ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಗ್ರಾಮದ ಯುವ ಮುಖಂಡರಾದಂತಹ ವೀರೇ ಸಜ್ಜನ್ ಅವರು 2 ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ಚಿಕ್ಕ ಮಕ್ಕಳು ಯಾರೋ ಗಲಾಟೆ ಮಾಡಬೇಡ, ಸೈಲೆಂಟ್ ಆಗಿ ಕೂಡಬೇಕು. ಗ್ರಾಮದ ಅಧಿದೇವತೆಯಾದ ತಾಯಿ ದುರ್ಗಾಮಾತೆಯಲ್ಲಿ ನಮಸ್ಕರಿಸುತ್ತಾ, ಗ್ರಾಮದಲ್ಲಿ ಸಪ್ತಭಜನೆ ಕಾರ್ಯಕ್ರಮದ ನಿಮಿತ್ತ ಗ್ರಾಮಕ್ಕೆ ಆಗಮಿಸಿರುವಂಥ ಶ್ರೀಮನ್ ನಿರಂತರ ಸ್ವರೂಪಿ ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಮತ್ತು ಇಲ್ಲಿ ಉಪಸ್ಥಿತರಿರುವ ಗ್ರಾಮದ ಎಲ್ಲ ಭಜನಾ ಸಂಘದ ಹಿರಿಯರೇ ಮತ್ತು ಗ್ರಾಮದ ಎಲ್ಲ ಮುಖಂಡರೇ, ವೇದಿಕೆಯ ಮುಂಭಾಗದಲ್ಲಿ ಹಾಸಿರುವ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ತಾಯಂದಿರೇ, ಮುದ್ದು ಮಕ್ಕಳೇ, ಶ್ರೀಗಳು ಗ್ರಾಮಕ್ಕೆ ಆಗಮಿಸಿರುವುದು ಅತ್ಯಂತ ಸಂತೋಷಕರವಾದ ವಿಚಾರ. ಸುಮಾರು ನಮ್ಮ ನೆನಪಿನ ಪ್ರಕಾರ ಈ ಥರ ಮಳೆ ಹೋಗಿರೋದು ಇದೇ ಫಸ್ಟ್ ಅನಿಸುತ್ತೆ. ಆದ್ದರಿಂದ ಗ್ರಾಮದ ಎಲ್ಲ ಹಿರಿಯರು ಸೇರಿ ಹಿಂದ ಸುಮಾರು ಒಂದು 22 ವರ್ಷದಿಂದ ಇರಬೇಕು. 2002ರಾಗ ಇದೇ ರೀತಿ ಆದಾಗ ಸಪ್ತಭಜನೆ ಹಚ್ಚಿದ್ದು ಸ್ವಲ್ಪ ನೆನಪಿದೆ ನಮಗೆ. ಅವಾಗ ಹಚ್ಚಿದ ಮುಗಿದ ಮರುದಿವಸ ಗ್ರಾಮಕ್ಕೆ ವರುಣನ ಕೃಪೆ ಆಯ್ತು ಅಂತೇಳಿ ಹಿರಿಯರು ಹೇಳ್ತಾರೆ. ಅದೇ ನಾವು ಆಶಾ ಮಹಾಭಾವದಿಂದ ಈ ಸರಿನೂ ಕೂಡ ಗ್ರಾಮದಲ್ಲಿ ಎಲ್ಲರೂ ಸುಮಾರು 90% ನಾವು ರೈತರೆಲ್ಲ ಬಿತ್ತುಬಿಟ್ಟಿವಿ. ಮಳೆ ಆಗಿದ್ದಿಲ್ಲ, ಎಲ್ಲ ಗ್ರಾಮದ ರೈತರ ತೊಂದರೆದಾಗಿದ್ದು. ನಾವು ಇದ್ದ ದುಡ್ಡನ್ನು ಬೀಜ, ಗೊಬ್ಬರ, ಆಳು, ಕೂಲಿ ಕೊಟ್ಟು ಭಾಳ ಸಂಕಷ್ಟದಾಗಿದ್ದಾಗ ಹಿರಿಯರೆಲ್ಲ ಸೇರಿ ಸಪ್ತಭಜನೆ ಮಾಡ್ರ. ಅದೇ ರೀತಿಯಾಗಿ ನಿರಂತರವಾಗಿ 7 ದಿನಗಳ ಕಾಲ, ಇವತ್ತು ನಾಳೆ ಬೆಳಗ್ಗೆ ಮುಂಜಾನೆ 7 ದಿನ ಮುಗಿಯುತ್ತೆ. ಅದರಿಂದ ನಾಳೆ ನಮಗೆಲ್ಲ ವರುಣ ಕೃಪೆ ಆಗುತ್ತಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾವು ಸಪ್ತಭಜನೆ ಹಚ್ಚಿದ ನಂತರ ಗ್ರಾಮಕ್ಕೆ ಹರಗುರ ಚರಮೂರ್ತಿಗಳು ಕೂಡ ಆಗಮಿಸಿರೋದು. ಅವ್ರ ಮೇಲೆ ಕೂಡ ನಮ್ಗೆ ಬಹಳ ಭಕ್ತಿ ಭಾವದಿಂದ ಅಳ್ಳುಂಡಿ ಶ್ರೀಗಳು ಬಂದಿದ್ದರು, ಮತ್ತು ಮುಂಡ್ರಿಗಿ ಶ್ರೀಗಳು ಬಂದಿದ್ರು, ಕುಗ್ನೂರು ಶ್ರೀಗಳು, ಮೈನಾಳಿ ಶ್ರೀಗಳು. ಅದೇ ರೀತಿ ಈಗ ನಮ್ಮ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸ್ಯಾರ. ಎಲ್ಲಿ ಹರಗುರ ಚರಮೂರ್ತಿಗಳ ಪಾದ ಸ್ಪರ್ಶ ಆಗುತ್ತಾ ಆ ಭಾಗ ಮಾತ್ರ ಯಾವುದೇ ಕಾರಣಕ್ಕೂ ಬೆಳೆ ಚೆನ್ನಾಗಿ ಆಗುತ್ತಂತ ಒಂದು ಮನೋಭಾವ, ಆಶಾಭಾವ ಇದೆ. ಅದೇ ರೀತಿಯಾಗಿ ಗ್ರಾಮಕ್ಕೆ ಸಮೃದ್ಧಿಯಾಗಿ ಮಳೆ ಆಗಲಿ ಅಂತೇಳಿ
ನಾವೇನು ಸಪ್ತಪದಿನಿ ಹಚ್ಚಿವಿ ಅದು ಯಶಸ್ವಿ ಆಗಲಿ, ಮಳೆರಾಯ ಗ್ರಾಮಕ್ಕೆ ಕೃಪೆ ಆಗಲಿ ಅಂತೇಳಿ ವಿನಂತಿಸ್ಕೊಳ್ತಾ, ಅದೇ ರೀತಿಯಾಗಿ ಸುಮಾರು ಕೊಪ್ಪಳದಿಂದ ಬಿಸರಳ್ಳಿ ಮಠ, ಸಿಂಧೋಗಿ ಮಠ ಮಳೆ ಆಗಿದೆಯಪ್ಪ. ಈ ಕಡೆ ನಮ್ಗೆ ಮಳೆ ಆಗಿಲ್ಲ. ಅಳ್ವಂಡಿ ಗಡ್ಡಡ, ಮುರ್ಲಾಪುರ, ಈ ಕಡೆ ಚಿಗಿರಿಯಿಂದ ಹಿಡಿದು ಒಳಗಚ್ಚಿ ಯಾವ ಹಳ್ಳಿಗೂ ಮಳೆ ಆಗಿಲ್ಲ. ಅರುಣನ ಕೃಪೆ ಆದ್ರೆ ಮಾತ್ರ ನಾವು ರೈತ ಬದುಕಿದ ಮಾತ್ರ ದೇಶ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸುತ್ತೇನೆ. ತಮ್ಮ ಅನಿಸಿಕೆಗಳನ್ನು ಹೇಳಿದಂಥ ವೀರೇಶ್ ಸಜ್ಜನ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಊರಿನ ಹಿರಿಯರಾದಂಥ ವೇದಮೂರ್ತಿ ಗುರುಯಜ್ಜನವರು ತಮ್ಮ ಎರಡು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ಪಂಚಾನನತನದ್ಭೂತಾನ್ ಪಂಚಾಕ್ಷರಮನುಭವಾನ್ ಪಂಚಾಕ್ಷರಮನುಭವಾನ್ ಪಂಚಸೂತ್ರ ಗುರುವಂದೇ ಪಂಚಾಚಾರ್ಯಂ ಜಗದ್ಗುರು ಶ್ರೀಮನ್ನಂದನ ಪ್ರಣಮ ಸ್ವರೂಪ ಶಿವಶಾಂತವೀರ ಮಹಾಸ್ವಾಮಿಗಳವರಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾವತ್ತೂ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮದ ಯಾವತ್ತೂ ಮೂರೂ ಭಜನಾ ಸಂಘದ ಪದಾಧಿಕಾರಿಗಳು, ಊರಿನ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ, ಸರ್ವ ಸದಸ್ಯರೇ, ಗ್ರಾಮದ ಎಲ್ಲ ಗುರು ಹಿರಿಯರು. ಯಾಕಂದ್ರೆ ತಮಗಾಗಲೇ ಈಗ ಗೊತ್ತಿದೆ, ಯಾಕಂದ್ರೆ ಮಳೆ ಸಲುವಾಗಿ ಸಪ್ತಪದಿನೇ ಹೆಚ್ಚು ನಾವೆಲ್ಲರೂ. ಆದರೆ ಕೆಲವೊಂದು ಕಡೆಗೆ ಆಗೈತಿ, ಕೆಲವೊಂದು ಕಡೆಗೆ ಆಗಿಲ್ಲ. ಇನ್ನೂ ವರ್ಣನ ಕೃಪೆ ನಮಗೆ ಆಗ್ತಾ ಇಲ್ಲ. ಆದರೆ ಭಗವಂತ ಇವತ್ತಿಲ್ಲ ನಾಳೆ ಏನು ಮಾಡ್ತಾರೆ ಅಂತ ಹೇಳ್ಯಾರ. ಇದು ಎಲ್ಲರೂ ಮಾತಾಡೋದು ಏನಿರಲ್ಲ, ಅಪ್ಪಗಳು ಬಂದಾರ, ಆಶೀರ್ವಾದ ವಚನ ಮಾಡ್ತಾರೆ. ಆದ್ರೆ ನಾನು ಏನಪ್ಪ ಎರಡು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಜನೆ ಮಾಡಕ್ಕೆ ಹೊತ್ತಾಗ ಎಲ್ಲರೂ ಮಾಡ್ತಾರ, ಅದೇನೋ ಸಂತೋಷದಿಂದ ಕುಣಿದಾಡಿ ಪಣದಾಡಿ ಮಾಡಿರ್ಬೋದು. ಆದ್ರೆ ಅದನ್ನ ತಪ್ಪಂತ ಯಾರೂ ದಯವಿಟ್ಟು ಭಾವಿಸಬಾರ್ದು. ಎಲ್ಲರೂ ನಾವು ಅನ್ಕೊಂಡಂತಕ್ಕಿಂತ ಮೀರಿ ಎಲ್ಲರೂ ಬಂದು ತಾವೆಲ್ಲರದ್ರಲ್ಲಿ ಪಾಲ್ಗೊಂಡಿರಲ್ಲ. ನನ್ನ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದೆ. ಅದಕ್ಕೆ ಅವರು ಕೂಡ ಅಂಥದ್ದು ಮಾಡಿರೋದ್ಮೇಲೆ ಅದನ್ನು ನೀವು ತಪ್ಪು ಭಾವನೆ ಮಾಡಬಾರ್ದು ಅಂತೇಳಿ ನನಗೆ ಅನಿಸ್ತಾ ಇದೆ. ಅದು ಏನೋ ಕೋಪದಲ್ಲಿ ಅವರು ಅಂದಿರ್ಬೋದು, ನೀವು ಅಂದಿರ್ಬೋದು. ದಯವಿಟ್ಟು ಅದನ್ನು ಯಾರಾದರೂ ಕೂಡ ತೆಗೆದುಕೋಬಾರ್ದು. ಯಾಕಂದ್ರೆ ಎಲ್ಲರೂ ನಾವು ಅಂತ ಮಿತಿಗತಿ. ದಯವಿಟ್ಟು ಯಾವತ್ತಪ್ಪ ಅಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಮಾತು ಬರ್ತಿರ್ತೈತಿ, ಒಂದು ಮಾತು ಹೋಗ್ತಿರ್ತೈತಿ. ದಯವಿಟ್ಟು ಅನ್ಯತಾ ಭಾವನ ಯಾರು ಬಯಸಬಾರ್ದು. ನಿಜವಾಗ್ಲಿ ನಾವೇನು ಕಂದಿಪ್ಪ ಸಪ್ತ ಭಜನೆ ಹಚ್ಬೇಕಂದಪ್ಪಂದ್ರೆ ಒಂದೊಂದು ಲಿಸ್ಟ್ ಮಾಡಿದ್ವಿ ನಾವು. ಇಲ್ಲ ಇವತ್ತಿಷ್ಟು ಜನ ಹಿಂಗ, ಇವತ್ತಿಷ್ಟು ಜನ ಇಷ್ಟು ಬರ್ಬೇಕಂತೇಳಿ ನಾವು ಅನ್ಕೊಂಡದಕ್ಕಿಂತ ಮೀರಿ ನಾವೇನು ಬಂದು ಅಲ್ಲಿ ನಿಂತ್ಕೊಂಡು ಹೋದ್ಮೇಲೆ ನಮಗೆ ನಿಂದ್ರಕ ಜಗ ಇಲ್ದಂತಾಗಾತು. ಇವತ್ತಿನ ಅಪರ ಕಡಿಮೆ ಅದರ ಜನರು. ರಾತ್ರಿ ಕೂಡ ಅಷ್ಟು ಜನ ಅಲ್ಲಿ ಸುತ್ತ ರೌಂಡ್ ಹಾಕಕ್ ಕೂಡ ಮಂದಿ ಅಷ್ಟು ಜನ ಇರ್ತಾರೆ. ನಾವು ಬಂದು ಪೀಠಿಕೆಯನ್ನು ಹಾಕಿಕೊಟ್ರೆ ಸಾಕು, ಅಷ್ಟು ಜನ ಬಂದು ಬಹಳ ಸಂತೋಷನ ಮಾಡ್ರ. ಆದ್ರೆ ಈ ಒಂದು ಸಪ್ತಪದಿನಿಯ ಮುಕ್ತಾಯಕ್ಕೆ ಅಪ್ಪಗಳವರ ಆಶೀರ್ವಾದ ವಚನನ ನಾವು ನೀವೆಲ್ಲರೂ ಕೇಳೋಣ. ಆದ್ರ ನಿನ್ನೆ ಮೊನ್ನೆಯ ದಿನ ಅರುಣಿ ಶ್ರೀಗಳು ಬಂದಿದ್ರು, ನಿನ್ನೆ ಮುಂಡ್ರಿಗೆ ಶ್ರೀಗಳು ಬಂದಿದ್ರು, ಹಾಗೂ ಮಾದೇವ ಸ್ವಾಮಿಗಳು ಬಂದಿದ್ರು. ಇವತ್ತು ಇವ್ರು ಬಂದಾರ. ಮೈನಳ ಶ್ರೀಗಳಿಗೆ ಹೇಳಿಟ್ಟು ಅವರು ಬರಲಿಲ್ಲ. ಆದರೂ ಕೂಡ ಅವರು ಕೂಡ ನಾಳಿನ ದಿವಸ ಬಂದರೂ ಬರಬಹುದು ಅಂತ ಹೇಳಿ ನಾವೆಲ್ಲರೂ ಈಗ ಅಪ್ಪ ಅವ್ರನ್ನ ಹೋಗಿ ನಾವು ನಿನ್ನೆ ಕೇಳ್ಕೊಂಡು ಹೊತ್ನಾಗ ಆಯ್ತು ನಾನು ಮಂಗಳವಾರ ದಿವಸ ಬರ್ತೀನಿ. ಯಾಕಂದ್ರೆ ನಾಳಿನ ದಿವಸ, ನಾಳೆ ದಿವಸ 31 ಐತೆ ಬಿಸಿಲಿಗೆ ಪುರಾಣ, 31ನೇ ತಾರೀಕಿಗೆ ಶ್ರೀ ಗೌಸಿದ್ದೇಶ್ವರ ಪುರಾಣ ಪ್ರಾರಂಭವಾಗ್ತದೆ. 10 ದಿನಗಳ ಕಾಲ 10ನೇ ತಾರೀಕಿಗೆ ಯಾವುದೋ ಒಂದು ಪುರಾಣ ಮಂಗಲವಾಗ್ತಾ ಇದೆ. ಅದಕ್ಕಾಗಲಿ ಅಪ್ಪ ಅವರು ಆ ಒಂದು ಇದರಲ್ಲಿ ಇದು ಬಹಳ ಇದ್ರು. ಅದ್ರಗೋಸ್ಕರವಾಗಿ ಇಲ್ಲಪ್ಪ ನಾನು ಮಂಗಳವಾರ ಬರ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರಂತ. ಅದರ ಪ್ರಕಾರ ಅಪ್ಪ ಅವರು ನಮ್ಮೂರಿಗೆ ಪಾದ ಸ್ಪರ್ಶ ಮಾಡಿರ. ನಾವು ನೀವೆಲ್ಲರೂ ಪುನೀತರಂತ ಹೇಳಿ ನಾನು ಭಾವಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಶಿವಗುರು ಪಾದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈಗ ನಿಮ್ಮೆಲ್ಲರನ್ನು ಕುರಿತು ಹಾಗೂ ಸಪ್ತಭಜನೆಯ ನಿಮಿತ್ತವಾಗಿ ಅಪ್ಪ ಅವರು ಆಶೀರ್ವಾದ ವಚನವನ್ನ ನಮಗೆ ನೀಡಲಿದ್ದಾರೆ. ಎಲ್ಲರೂ ಶಾಂತಿಯಿಂದ ಕೇಳಬೇಕೆಂದು ವಿನಂತಿ. ಈ ಬೆಟಗೇರಿಯ ಗ್ರಾಮದಲ್ಲಿ
ಸಪ್ತ ಭಜನವನ್ನು ಹಚ್ಚಿ ರೈತರಿಗೆ ಹಿತವನ್ನು ತರುವಂತಹ ಕಾರ್ಯವನ್ನು ಊರಿನವರೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ಅನ್ಸಕತ್ತೈತಿ. ಅಷ್ಟೇ ದುಃಖ ಯಾಕಂತಂದ್ರೆ ಪಾಪ ರೈತ ಇದ್ರಂದ್ರೆ ಈ ಜಗತ್ತಿರ್ತೈತಿ, ರೈತ ಇಲ್ಲ ಅಂದ್ರೆ ಜಗತ್ತಿಲ್ಲ. ಈ ನೋಡ್ರಿ, ಇವೆಲ್ಲ ಎಷ್ಟ ಟೆಕ್ನಾಲಜಿ ಮುಂದುವರೆದಿರ್ಬೋದು, ಈ ನಮ್ಮ ಗೂಗಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಏನೋ ಟೆಕ್ನಾಲಜಿ ಮುಂದುವರೆದಿರ್ಬೋದು, ಇಲ್ಲ ನಂಗಿಲ್ಲ. ನೀವು ಕಂಪ್ಯೂಟರ್ ತಯಾರು ಮಾಡಿರ್ಬೋದು, 5G ತಯಾರಾಗಿರ್ಬೋದು, 4G ಇರ್ಬೋದು, 8G ಇರ್ಬೋದು, ಎಷ್ಟೇ ಇರ್ಬೋದು, 5G ಇರ್ಬೋದು, 8G ಇರ್ಬೋದು. ಆದ್ರೆ ಒಟ್ಟು ಎಸದಾಗ ಗಂಜಿ ಕೊಡಕ್ಕೆ ರೈತರು ಬೇಕಾಗಬೇಕು. ರೈತ ಇಲ್ಲಕಂದ್ರೆ ಗಂಜಿನಿಲ್ಲ, ಏನೂ ಇಲ್ಲ. ರೈತ ಇದ್ರಂದ್ರೆ ಜಗತ್ತಿರ್ತೈತಿ, ರೈತ ಇಲ್ಲ ಅಂದ್ರೆ ಏನೂ ಇಲ್ಲ. ಈ ಭಾರತ ದೇಶ ಐತಲ್ಲ, ಇದು ಭಾರತ ದೇಶ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ದೇಶ. ಇದು ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಭಾರತ ದೇಶ ಅಂತ ಅಂದ್ರೆ. ಈ ದೇಶವನ್ನ ನೋಡಲಿಕ್ಕಂತಂದೇಳಿ ಬಹಳಷ್ಟು ಜನ ವಿದೇಶಿಗರು ಬರ್ತಿದ್ರಂತೆ. ಏನು ಭಾರತ, ಎಂಥ ಭಾರತ ಅಂತಂದೇಳಿ ಈ ದೇಶವನ್ನು ನೋಡಲಿಕ್ಕಂತಂದೇಳಿ ಈ ದೇಶವನ್ನ ನೋಡ್ಬೇಕಂತಂದೇಳಿ ವಿದೇಶಿಗರು ಈ ದೇಶವನ್ನು ನೋಡ್ಲಿಕ್ಕಂತ ಬರ್ತಿದ್ದರಂತೆ. ಒಬ್ಬ ವಿದೇಶಿಗ ಈ ಭಾರತ ದೇಶವನ್ನ ನೋಡ್ಲಿಕ್ಕಂತ ಬರ್ತಾನಂತೆ. ಆ ವಿದೇಶಿಗ ಈ ಭಾರತ ದೇಶವನ್ನು ನೋಡಲಿಕ್ಕೆ ಬರ್ತಾನಲ್ಲ, ಅದು ಹೆಂಗ ಬರ್ತಾನಂದ್ರ ಪಾದರಕ್ಷೆ ಇರ್ಲಾರ್ದಂಗ ಬಂದಿರ್ತಾನಂತೆ. ಈ ದೇಶವನ್ನ ಆ ವಿದೇಶಿಗ ವ್ಯಕ್ತಿ ಪಾದರಕ್ಷೆ ಇರ್ಲಾರ್ದಂಗ ಬಂದಿರ್ತಾನಂತವ. ಒಬ್ಬ ಭಾರತೀಯ ಆ ವಿದೇಶಿಗ ವ್ಯಕ್ತಿ ಕೇಳ್ತಾನಂತೆ, ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಾಗ ನಿಮ್ಮ ದೇಶ ಐತಿ, ಆ ದೇಶದಿಂದ ಭಾರತ ದೇಶವನ್ನು ನೋಡ್ಲಿಕ್ಕಂತ ಬಂದೀರಿ, ಅದು ಹೆಂಗ ಬಂದಿರಂತಂದ್ರ ಕಾಲಲ್ಲಿ ಪಾದರಕ್ಷೆನ ಹಾಕೊಂಡು ಬಂದಿಲ್ಲ, ಮತ್ತೆ ಯಾಕೆ ಹಂಗ ಬಂದಿರಿ? ಕಾಲ ಪಾದರಕ್ಷೆ ಹಾಕೊಂಡ್ ಬಂದಿಲ್ಲ, ಯಾಕೆ ಹಂಗ ಬಂದಿರಿ ನೀವು? ಅವಾಗ ಆ ವಿದೇಶಿಗ ಆ ಭಾರತೀಯನಿಗೆ ಒಂದು ಮರು ಪ್ರಶ್ನೆ ಮಾಡ್ತಾನಂತೆ. ಏನ್ ಪ್ರಶ್ನೆ ಮಾಡ್ತಾನಂದ್ರ, ಇವಾಗ ನಿಮ್ದೆಲ್ಲ ಮನೆ ಇತ್ತದಿಲ್ಲಲ್ಲ, ಮನೆ ಇತ್ತದಿಲ್ಲ ನಿಮ್ದೆಲ್ಲ, ನಿಮ್ಮ ಮನೆಯಾಗ ಪೂಜಾ ಕೋಲಿ ಇತ್ತದಿಲ್ಲಲ್ಲ, ಪೂಜಾ ಕೋಲಿ ಇತ್ತದಿಲ್ಲ, ನಿಮ್ಮ ಪೂಜಾ ಕೋಲಿ ಒಳಗಡೆ ನೀವೆಂದಾದ್ರೂ ಪಾದರಕ್ಷೆ ಹಾಕೊಂಡೋಗ್ತೀರೇನು? ಹಾಕೊಂಡೋಗ್ತೀರೇನು? ಯಾಕೆ ಹಾಕೊಂಡೋಗಲ್ಲ? ಅದು ಪವಿತ್ರವಾದಂಥ ಸ್ಥಳ ಅಂತ ಭಾವನೆ ಇರ್ತದಿಲ್ಲ, ಅಲ್ಲಿ ದೇವರು ನೆಲೆಸಿರ್ತಾನ, ಅದು ಪವಿತ್ರವಾದಂಥ ಸ್ಥಳ ಅಂತ ಭಾವನೆ ಐತದಿಲ್ಲ ನಿಮ್ಮೆಲ್ಲರಿಗೂ ಸಹಿತ. ಆ ವಿದೇಶಿಗ ಭಾರತೀಯ ಇರ್ತಾನಲ್ಲ, ಭಾರತೀಯಗೇನೆ ಕೇಳ್ತಾನಂತೆ, ಹೆಂಗ ನಿಮ್ಮ ದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆಗಳಲ್ಲಿ, ನಿಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆ ಒಳಗಡೆ ಇರ್ತಕ್ಕಂತಹ ಪೂಜಾ ಕೋಲಿ ಒಳಗಡೆ ಹೆಂಗ ನೀವು ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವುದಿಲ್ಲವೋ, ಹಂಗ ನನ್ನ ದೃಷ್ಟಿಕೋನದಲ್ಲಿ ಇಡೀ ಜಗತ್ತಂತಕ್ಕಂಥದ್ದೊಂದು ಮನೆ ಇದ್ದಂಗ ಭಾರತ ದೇಶ ಅಂದ್ರೆ ಪೂಜಾ ಕೋಲಿ ಇದ್ದಂಗ ನನ್ನ ದೃಷ್ಟಿಕೋನದಲ್ಲಿ. ನೋಡ್ರಿ, ಒಬ್ಬ ವಿದೇಶಿಗ ಭಾರತವನ್ನು ಕಂಡಂತ ಬಗೆ ಹೆಂಗಿರಬಹುದು? ಇಡೀ ಜಗತ್ತಂತಕ್ಕಂಥದ್ದೊಂದು ಮನೆ ಇದ್ದಂಗ ಭಾರತ ದೇಶ ಅಂದ್ರೆ ಪೂಜಾ ಕೋಲಿ ಅಂತಂದ್ರ ಭಾರತ ಎಷ್ಟು ಪವಿತ್ರವಾಗಿರ್ತಕ್ಕಂತಹ ದೇಶ. ಆ ವ್ಯಕ್ತಿ ನೇರವಾಗಿ ಎಲ್ಲಿ ಹೋಗ್ತಾನಂತಂದ್ರ ಮಹಾತ್ಮ ಗಾಂಧೀಜಿಯವರ ಹತ್ರ ಭೇಟಿ ಹಾಕನಂತೆ. ಮಹಾತ್ಮ ಗಾಂಧೀಜಿಯವರ ಹತ್ರ ಭೇಟಿಯಾಗಿ ಅವ್ರು ಕೇಳ್ತಾನಂತೆ, ನಾನು ವಿದೇಶದಿಂದ ಬಂದೀನಿ, ಏನನ್ನು ನೋಡಿದ್ರೆ ನನಗೆ ನಿಜವಾದ ಭಾರತದ ದರ್ಶನ ಆಗುತ್ತಾ ಹೇಳ್ರಿ ಮಹಾತ್ಮರೇ ಅಂತಂದೇ. ಏನು ಈ ಭಾರತ ದೇಶದ ಕುತುಬ್ ಮಿನಾರ್ ಅಂತ ಐತಿ, ಆ ಕುತುಬ್ ಮಿನಾರನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ ಮಹಾತ್ಮರೇ. ಅಥವಾ ಈ ಜಗತ್ತಿನಲ್ಲಿ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವ್ದಂದ್ರೆ ತಾಜ್ ಮಹಲ್, ಆ ತಾಜ್ ಮಹಲ್ ಅನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ. ಅಕಸ್ಮಾತ್ ಈ ಹಂಪಿ, ಅಜಂತ, ಎಲ್ಲೋರಗಳಂತವಲ್ಲ, ಅವುಗಳನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ ಮಹಾತ್ಮರೇ. ಏನನ್ನು ನೋಡಿದ್ರೆ ನನಗೆ ನಿಜವಾದ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ.
ಇಂಥದ್ದು ನೋಡಂತ ಹೇಳ್ರಿ, ಅದನ್ನ ನೋಡ್ತೀನಿ ಭಾರತ ದರ್ಶನ ಆಗುವಂತಂಗ ಆಗ್ಬೇಕು. ಅವಾಗ ಮಹಾತ್ಮ ಗಾಂಧೀಜಿಯವರು ಭಾರಿ ಒಂದು ಸುಂದರವಾದ ಒಂದು ಮಾತನ್ನು ಹೇಳ್ತಾರಂತೆ. ನೋಡು, ನೀನು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದೀಯ, ಮತ್ತೆ ಅದು ಬರಿಗಾಲಲ್ಲೇ ಬಂದೀಯ, ಮತ್ತು ವಿದೇಶದಿಂದ ಬಂದೀಯ. ನೀ ಏನು ಕೇಳಕತ್ತೀಯ? ನಿಜವಾದ ಭಾರತದ ದರ್ಶನ ಆಗ್ಬೇಕಂತ ಕೇಳಕತ್ತೀಯ. ನೋಡು, ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದ್ರೆ ನೀ ಯಾವುದೇ ಕುತುಬ್ ಮಿನಾರ್ಗೆ ಹೋಗೋದು ಬೇಕಾಗಿಲ್ಲ, ನೀ ಯಾವುದೇ ತಾಜ್ ಮಹಲ್ಗೂ ಹೋಗೋದು ಬೇಕಾಗಿಲ್ಲ, ನೀ ಯಾವುದೇ ಹಂಪೆ ಅಜಂತ ಎಲ್ಲೋರಗಳಿಗೂ ಹೋಗೋದು ಬೇಕಾಗಿಲ್ಲ. ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದ್ರ ಭಾರತ ದೇಶದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಬಂದ್ಬಿಡು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಮುಗ್ಧ ಹೃದಯವನ್ನು ನೋಡ್ಬಿಡು, ಅಲ್ಲಿ ನಿನಗೆ ನಿಜವಾದ ಭಾರತದ ದರ್ಶನ ಆಗುತ್ತಂತಂದೇಳಿ ಮಹಾತ್ಮರು ಈ ಮಾತನ್ನು ಹೇಳ್ತಾರಂತೆ. ನೋಡ್ರಿ, ಹಳ್ಳಿಗಳಂದ್ರ ಮಹಾತ್ಮರ ದೃಷ್ಟಿಕೋನದಲ್ಲಿ ಹೆಂಗಿದ್ದು, ಅಂದಿನ ಹಳ್ಳಿಗಳು ಇಂದೇನಾದ್ರೂ ಉಳ್ದಾವೇನ? ಆ ರೀತಿ ಉಳ್ದಾವೇನೇನಾದ್ರು? ಇಲ್ಲೆಲ್ಲ ಬಹಳ ಜನ ಹಿರಿಯರಾದ್ರೆ ನಿಮ್ಗೆಲ್ಲ ಗೊತ್ತಿರ್ತೈತಿ, ಮೊದ್ಲಿಗೆ ಹೆಂಗಿದ್ವು, ಇವಾಗ ಹೆಂಗದವು ಹಳ್ಳಿಗಳು, ಆ ರೀತಿ ಉಳ್ದಾವೇನು? ಹಳ್ಳಿಗಳ ಪರಿಸ್ಥಿತಿ ಏನಾಗೈತಿ? ಹಳ್ಳಿಗಳಲ್ಲಿ ರಾಜಕೀಯ ಬಂದು, ಪಕ್ಷ ಬಂದು, ಜಾತಿ ಬಂದು, ಧರ್ಮ ಬಂದು, ಎಲ್ಲವೂ ಬಂದು ಇಡೀ ಹಳ್ಳಿಯ ವಾತಾವರಣನೆಲ್ಲ ಕೆಡಿಸ್ಬಿಟ್ಟತ್ತಲ್ಲ. ಮತ್ತೆ ಹಳ್ಳಿಲಿ ಬೆಳೀತಕ್ಕಂತಹ ಮಕ್ಕಳು ಮತ್ತೆ ಸಂಸ್ಕಾರ ಇರ್ಲಾರ್ದ ಬೆಳೆ ಕತ್ಬಿಟ್ರಲ್ಲ, ಮತ್ತೆ ಸಂಸ್ಕಾರ ರಹಿತರಾಗಿ ಮಕ್ಕಳು ಬೆಳೆ ಕತ್ತಾರಲ್ಲ. ಮತ್ತೆ ಸಂಸ್ಕಾರ ಕಲಿಸುವಂತಹ ತಂದೆ ತಾಯಿಗಳು ಇವತ್ತು ಏನ್ ಮಾಡಕತ್ತಾರ? ಮತ್ತೆ ಮಕ್ಕಳಿಗೆ ಸಂಸ್ಕಾರ ಯಾರು ಕಲಿಸ್ಬೇಕು? ತಂದೆ ತಾಯಿ ಕಲಿಸ್ಬೇಕು. ಮತ್ತೆ ತಂದೆ ತಾಯಿ ಸಂಸ್ಕಾರ ಕಲಿಸುವಂತಹ ತಂದೆ ತಾಯಿಗಳು ಇವತ್ತು ಏನ್ ಮಾಡಕತ್ತಾರಂದ್ರ ಕೈಯಾಗ ಒಂದು ಮೊಬೈಲ್ ಹಿಡ್ಕೊಂಡ್ಬಿಡ್ತಾರ. ಅದು ಮುಂಜಾನಿಂದ ಸಂಜೆ ತನಕ ಅದು ತಿಕ್ಕಿದ್ದ ಅದು ಹೆಂಗಾಗಿರ್ತಂದ್ರ ತಿಕ್ಕಿ 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 ಬಳ್ಳ ಸಹೋದರ ತಿಕ್ಕದ ಮುಗಿದಿರಲ್ಲ. ಅದು ಒಟ್ಟು ತಿಕ್ಕಿದ್ದ ಮೊಬೈಲ್. ಮತ್ತೆ ಮಕ್ಕಳಿಗೆ ಸಂಸ್ಕಾರ ಮತ್ತೆ ಯಾರು ಕಲಿಸ್ಬೇಕು? ಮತ್ತೆ ಹಂಗಿದ್ರಪ್ಪಂದ್ರ ಕಲಿಸ್ಬೇಕಲ್ಲ. ಮತ್ತೆ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಮಕ್ಕಳಿಗೆ ಎಷ್ಟು ಮುಖ್ಯ ಆಗೈತಂದ್ರೆ ನೋಡ್ರಿ, ಇಲ್ಲೆಲ್ಲ ತಾಯಂದಿರದ್ರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಅವಾಗೆಲ್ಲ ನಿಮ್ಮ ಮಕ್ಕಳು ಊಟ ಮಾಡಾಕ ಒಲ್ಲೆ ಅಂತಂದೇಳಿ ಹಠ ಮಾಡ್ತಿದ್ವು. ಅವು ಒಲ್ಲೆ ಅಂತಂದೇಳಿ ಹಠ ಮಾಡಿದಾಗ ನೀವೇನ್ ಮಾಡ್ತಿದ್ರಿ ತಾಯಂದ್ರೆಲ್ಲ? ಒಂದು ಬಟ್ಲದ ಒಳಗಡೆ ಅನ್ನ, ತುಪ್ಪ ಅಥವಾ ಮೊಸರನ್ನ ಏನಾದ್ರೂ ಕಿವುಚ್ಕೊಂಡು ಒಂದು ಬಟ್ಲದ ತಗೊಂಡು ಅಂಗ್ಳಕ್ಕೆ ಬರ್ತಿದ್ರಿ. ಅಂಗ್ಳಕ್ಕೆ ಬಂದು ಏನ್ ತೋರಿಸ್ತಿದ್ರಿ? ನಾಯಿ ತೋರಿಸ್ತಿದ್ರಿ, ಕೋಳಿ ತೋರಿಸ್ತಿದ್ರಿ, ಆಕಳ ತೋರಿಸ್ತಿದ್ರಿ, ಏನೋ ಒಂದು ತೋರಿಸಿ ಊಟ ಮಾಡಿಸ್ತಿದ್ರಿ. ಅದಕ್ಕೂ ಮಿಕ್ಕಿ ನಿಮ್ಮ ಮೊಮ್ಮಕ್ಕಳು ಊಟ ಮಾಡಕ್ ಒಲ್ಲೆ ಅಂತ ಹಠ ಮಾಡಿದ್ರು ಅಂತ ತಿಳ್ಕೋರಿ, ಮಾಳ್ಗಿ ಮೇಲೆ ಕರ್ಕೊಂಡು ಹೋಗಿದ್ರಿ. ಮಾಳ್ಗಿ ಮೇಲೆ ಕರ್ಕೊಂಡೋಗಿ ಏನ್ ತೋರಿಸ್ತಿದ್ರಿ? ಚಂದಮಾಮನ್ ತೋರಿಸ್ತಿದ್ರಿ. ನೋಡು ಚಂದಮಾಮನ್ ನೋಡು ಅಂತ ತಂದು ನೋಡಿ ಊಟ ಮಾಡ್ತಿದ್ರಿ. ಇವಾಗ ಅಕಸ್ಮಾತ್ ನಿಮ್ಮ ಮಕ್ಕಳು ಊಟ ಮಾಡಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಂದ್ರ ಚಂದಮಾಮ ಹೋಗಿ ಅನ್ನ ಕೈಯಾಗ ಮೊಬೈಲ್ ಮಾಮ ಬಂದಾನ. ಇವಾಗ ನೀವ ಹೇಳ್ತೀರ ನೋಡ್ರಿ, ಫೋನ್ ಇಲ್ಕಂದ್ರೆ ಉಣ್ಣಂಗಿಲ್ಲ ಅಂತ ತಂದು ಹೇಳ್ತಾರೆ. ಅಂದ್ರ ಮಕ್ಕಳಿಗೆ ಫೋನ್ ಇಲ್ಲಕ್ರ ನಡೆಯಂಗಿಲ್ಲ, ಮಕ್ಕಳಿಗೆಲ್ಲ ಮುದೇರಿ ಆಗವಲ್ದು ಇವಾಗ. ಅಂದ್ರ ಫೋನ್ ಅಂತಕ್ಕಂಥದ್ದು ಎಷ್ಟು ಇದಾಗ್ಬಿಟ್ಟತ್ತಲ್ಲ. ಮತ್ತೆ ಸಂಸ್ಕಾರ ಕಲಿಸ್ಬೇಕಲ್ಲ. ಈಗ ಸಂಸ್ಕಾರ ಇರ್ಲಾರ್ದಂತ ಮಕ್ಕಳು ಬೆಳೆಕತ್ತಾರಲ್ಲ, ಹೆಂಗ ಬೆಳೆಕತ್ತಾರ ಅವರು? ಇವಾಗೆಲ್ಲ ಹೆಂಗಾಗ್ಬಿಟ್ಟತ್ತಂದ್ರ ಸಂಸ್ಕಾರ ರಹಿತರಾಗಿ ಬೆಳೆಕತ್ತಾರಲ್ಲ. ಪ್ಯಾಷನ್ ಎಲ್ಲ ಏನಾಗ್ಬಿಟ್ಟತ್ತಂದ್ರ ಚೇಂಜ್ ಆಗ್ಬಿಟ್ಟತ್ತಲ್ಲ. ಈ ಹೆಣ್ಮಕ್ಳು ಮಾಡುವಂತ ಪ್ಯಾಷನ್ ಗಳ್ಮಕ್ಳು ಮಾಡಕತ್ತಾರ, ಈ ಗಳ್ಮಕ್ಳು ಮಾಡುವಂತ ಪ್ಯಾಷನ್ ಹೆಣ್ಮಕ್ಳು ಮಾಡಕತ್ತಾರ. ನಿಮಗೆಲ್ಲ ಗೊತ್ತಾಗತ್ತಂದ್ರೆ ಇವಾಗ ಕಾಲೇಜ್ ಹೋಗುವಂತ ಹುಡುಗರು ನೋಡ್ರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಕೊಪ್ಪಳಕ್ಕೆ ಹೋಗ್ತಾರ, ಸಿಂಧೆಗೆ ಹೋಗ್ತಾರ. ಇಲ್ಲಿ ಕೊಪ್ಪಳಕ್ಕೆ ಹೋಗ್ತಾರಲ್ಲ, ಎಲ್ಲ ಕಡೆ ಹೋಗ್ತಾರ. ಅಳವಂಡಿ, ಸಿಂಧೋಗಿ, ಕೊಪ್ಪಳ ಎಲ್ಲ ಹೋಗ್ತಾರಲ್ಲ. ಆ ಕಾಲೇಜ್ ಹೋಗುವಂತ ಹುಡುಗರು ನೋಡ್ರಿ, ನಿಮ್ಗೆಲ್ಲ ಗೊತ್ತಿರ್ತೈತಿ. ಅವು ಕಾಲೇಜ್ ಹೋಗುವಂತ ಹುಡುಗರು ನೋಡ್ರಿ, ಎಲ್ಲ ಗೊತ್ತಿರ್ತೈತಿ. ಅವು ಹುಡುಗರು ನೋಡ್ರಿ, ಅವೇನೇ ಕಿವಿ ಚುಚ್ಕೊಂಡಿರ್ತಾವ ಗಳ್ಮಕ್ಳು. ಫ್ಯಾಷನ್ ಅಲ್ಲಿ ಹೆಂಗ್ ಚೇಂಜ್ ಆಗೈತೆ ಅನ್ನೋದು ಕೇಳಕತ್ತೀನಿ ಮೇನ್. ಆ ಹುಡುಗರು ಕಿವಿ ಚುಚ್ಕೊಂಡಿರ್ತಾರ. ಹೆಣ್ಮಕ್ಳು ನೋಡ್ರಿ ಕಿವಿ ಇಟ್ಕೊಂಡಿರಲ್ಲ. ಅವರು ಗಳ್ಮಕ್ಳು ಚುಚ್ಕೊಂಡಿರ್ತಾವ. ಕೇಳ್ರಿ, ಹುಡುಗರನ್ನ ಕೇಳ್ರಿ, ಯಾಕೆ ಚುಚ್ಕೊಂಡಿ ಅಂತ ಕೇಳಿ ಫ್ಯಾಷನ್ ಅಂತವು. ಮತ್ತೆ ಇವು ಹೆಣ್ಮಕ್ಳು ಏನ್ ಮಾಡ್ತಾರಂದ್ರೆ ಶಾರ್ಟ್ ಹೇರ್ ಅಂತ ಮಾಡಿಸ್ತಾರ. ಅವೇನ ಕೂದಲ ಕಟ್ ಮಾಡಿಸ್ತಾರ ಅವ್ರು ಹೆಣ್ಮಕ್ಳು. ಅವು ಗಂಡು ಹುಡ್ರಿ ಇವು ಉದ್ದು ಕೂದಲ ಬಿಡೋದ್ ಕಲ್ತಾವ. ಅವು ಯಾಕಂತ ಕೇಳಿದ್ರೆ ಫ್ಯಾಷನ್ ಅಂತವು ಅಲ್ಲ. ಅವು
ಹಿಂಗ ಒಂದ್ ಹುಡುಗ ಏನಾಗ್ಬಿಟ್ಟಂತಂದ್ರ ಎತ್ತ ಬೇಕತ್ತಾಗ ಆಕಾರ ತಪ್ಪಿ ಬೆಳಗ್ಬಿಟ್ಟದ್ದ, ಕಿವೆ ತುಚ್ಕೊಂಡದ್ದ, ಉದ್ದು ಕೂದ್ಲ ಬಿಟ್ಟದ್ದ, ನೋಡೋದಕ್ಕೆ ಹೆಂಗ್ ಬೇಕಂಗ ಆಕಾರ ವಿಕಾರ ತಪ್ಪಿ ಬೆಳೆದ್ಬಿಟ್ಟದ್ದ. ಅದನ್ನ ಅವ್ರವ್ ನೋಡ್ತಾಳ. ಅವ್ರವ್ ನೋಡಿ ಮಗನಿಗಂತಾಳಂತೆ, ಏ ಕೋಡಿ ಮೊದಲು ಹೋಗಿ ಕಟಿಂಗ್ ಮಾಡಿಸ್ಕೊಂಬ ಅಂತ ತಂದೇಳಿ. ಅವ್ರವ್ ಅಂತಾಳ, ಈ ಕೋಡಿ ಮೊದಲು ಹೋಗಿ ಕಟಿಂಗ್ ಮಾಡಿಸ್ಕೊಂಬ ಅಂತ. ಮಗ ಅಂತಾನಂತೆ, ಯಾಕೆ ಇದು ಚಂದ ಕಾಣವಲ್ದನ ಅಂತಂದೆ. ಕೋಡಿ ಚಂದ ಕಾಣೋದಕ್ಕೆ ಹೇಳಕತ್ತೇನಿ, ಯಾಕಂತಂದ್ರೆ ನಿನ್ನೆ ನಿಮ್ಮ ತಂಗಿ ನೋಡಕ್ ಬಂದಿದ್ರು. ನಿನ್ನೆ ನಿಮ್ಮ ತಂಗಿ ನೋಡಕ್ ಬಂದಿದ್ರು. ಅವ್ರು ಏನ್ ಹೇಳಿ ಬರ್ತ, ನಿನ್ನ ಆಕಾರ ವಿಕಾರ ನೋಡಿ ನಿಮ್ಮ ತಂಗಿ ಬಿಟ್ಟ ನಿನ್ನೆ ಒಪ್ಕೊಂಡೋಗ್ಯಾರ ಅವ್ರು. ಅವ್ರಿಗೆ ಏನ್ ಹೇಳ್ಬೇಕನ್ನೋದು ಗೊತ್ತಾಗವಲ್ದ ಅಂತ ತಂದು. ಅಂದ್ರ ಸಂಸ್ಕಾರ ಇಲ್ಲಾರ್ದ ಮಕ್ಕಳು ಬೆಳೆಕತ್ತಾರಲ್ಲ, ಮತ್ತೆ ಯಾರು ನಿಜವಾದ ಮಕ್ಕಳು ಅನ್ಬೇಕು, ಯಾರು ನಿಜವಾದ ಯುವಕರಂತಂತ ಅನ್ಸ್ಕೊಂತಾರ? ಏನ ಈ ಹರಕ ಜೀನ್ಸ್ ಪ್ಯಾಂಟ್ ಹಾಕೊಂಡು ಎತ್ತ ಬೇಕತ್ತ ಕಟ್ಟಿಂಗ್ ಮಾಡಿಸ್ಕೊಂಡು ಅಪ್ಪ ಅಮ್ಮ ಕೊಡಿಸಿದಂತ ದುಡ್ಡಿನ್ಯಾಗ ಗಾಡಿ ತಗೊಂಡು ಬಡ್ 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 ಅಂತ ಊರು ತುಂಬಾ ಒದರ್ಸ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳಾಗ್ತಾರೇನು? ಯಾರು ನಿಜವಾದ ಮಕ್ಕಳಾಗ್ತಾರ? ಹರಕ ಜೀನ್ಸ್ ಪ್ಯಾಂಟ್ ಹಾಕೊಂಡು ಎತ್ತ ಬೇಕತ್ತ ಕಟ್ಟಿಂಗ್ ಮಾಡಿಸ್ಕೊಂಡು ಅಪ್ಪ ಅಮ್ಮ ಕೊಡಿಸಿನಂತ ಗಾಡಿ ತಗೊಂಡು ಊರು ತುಂಬಾ ಬಡ್ 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 ಅಂತಂದೇಳಿ ಶೋಕಿ ಮಾಡ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳೇನು? ಯಾರು ನಿಜವಾದ ಮಕ್ಕಳು ಅಕ್ಕಾರಂತಂದ್ರೆ ಗಾಡಿ ತಗೊಂಡು ಶೋಕಿ ಮಾಡ್ಕೊಂತ ಅಡ್ಡಾಡ್ತಾರಲ್ಲ, ಅವ್ರು ನಿಜವಾದ ಮಕ್ಕಳಲ್ಲ. ತಂದೆ ತಾಯಿ ಕಣ್ಣಿನಲ್ಲಿ ಶೋಕದ ಕಣ್ಣೀರು ಬರ್ಲದಂಗೆ ಯಾರು ನೋಡ್ಕೊಂತಾರಲ್ಲ, ಅವ್ರು ನಿಜವಾದ ಮಕ್ಕಳು ಆಗ್ತಾರೆ. ಅಲ್ಲ, ಈ ಹುಡುಗರು ಕಾಲೇಜ್ ಹುಡುಗರು ಎಲ್ಲ ಗೊತ್ತಿರ್ತೈತಿ ನೋಡ್ರಿ, ಈ ಹರಕ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತಾರ. ನಿಮಗೆ ಒಂದು ಪ್ರಶ್ನೆ ಮಾಡ್ತೀನಿ. ನೀವು ಕಾಲೇಜ್ ಹೋಗುವಂತ ಹುಡುಗರು ಅಕಸ್ಮಾತ್ ಇರ್ತಪ್ಪ ಅಂತಂದ್ರೆ, ಈ ಮಾರ್ಕೆಟ್ ಅಂಗಡಿಗೆ ಹೋಗ್ರಿ. ನೀವು ಅಂಗಡಿಗೆ ಹೋದಾಗ ಹರಕ ಜೀನ್ಸ್ ಪ್ಯಾಂಟ್ ರೇಟ್ ಜಾಸ್ತಿ ಇರ್ತೈತಿ, ಚಲೋ ಪ್ಯಾಂಟ್ ರೇಟ್ ಜಾಸ್ತಿ ಇರ್ತೈತಿ? ಚಲೋ ಪ್ಯಾಂಟಿಗೆ ಕಡಿಮೆ ಇರ್ತೈತಿ, ಹರಕ ಜೀನ್ಸ್ ಪ್ಯಾಂಟಿಗೆ ರೇಟ್ ಜಾಸ್ತಿ ಇರ್ತೈತಿ. ನಿಮಗೆ ಅಲ್ಲ, ಹರಕ ಜೀನ್ಸ್ ಪ್ಯಾಂಟಿಗೆ ರೊಕ್ಕ ಅವ್ರಿಗೆ ಜಾಸ್ತಿ ಕೊಟ್ಟು ತರುವುದಕ್ಕಿಂತ ನಿಮ್ಮಲ್ಲಿ ಚಲೋ ಪ್ಯಾಂಟ್ ಹರಿದ ನೀವು ಹಾಕೊಂಡ್ರೆ ಚಲೋ ಆಗತ್ತಲ್ಲ, ಅವ್ರಿಗೆ ಯಾಕೆ ರೊಕ್ಕ ಜಾಸ್ತಿ ಕೊಡ್ಬೇಕು ನೀವು? ಅಂದ್ರ ನಾವು ಮಕ್ಕಳಿಗೆ ಯಾ ಕಡೆ ಹೊಂಟೈತಿ ಸಮಾಜ, ಯುವಕರು ಯಾ ಕಡೆ ಹೊಂಟಾರ? ಮತ್ತೆ ಈ ಹರಕ ಜೀನ್ಸ್ ಪ್ಯಾಂಟ್, ಈ ದೋತ್ರ ಇರ್ತೈತಲ್ಲ, ಎರಡು ಈ ಮುದೇರ್ ಉಟ್ಕೊಂತಾರಲ್ಲ ದೋತ್ರ, ಆ ದೋತ್ರ ಈ ಹರಕ ಜೀನ್ಸ್ ಪ್ಯಾಂಟ್ ಎರಡು ಮಾತಾಡಕತ್ತಿದ್ದು ಅಂತ ಸಂಭಾಷಣೆ ಬಿದ್ದಿತ್ತಂತೆ. ಅದು ದೋತ್ರ ಇರ್ತೈತಲ್ಲ, ದೋತ್ರ ಹರಕ ಜೀನ್ಸ್ ಪ್ಯಾಂಟ್ ಹೇಳಕತ್ತಿತ್ತಂತೆ, ಉಟ್ಟರೆ ದೋತುರವಾದೆ, ಉಟ್ಟರೆ ದೋತುರವಾದೆ, ಅತ್ತರೆ ಅಳುವ ಮಗುವಿಗೆ ತೊಟ್ಟಿಲಾದೆ. ಉಟ್ಟರೆ ದೋತುರವಾದೆ, ಅತ್ತರೆ ಅಳುವ ಮಗುವಿಗೆ ತೊಟ್ಟಿಲಾದೆ, ನೀ ಯಾರಿಗಾದಲೆ ಹರಕ ಜೀನ್ಸ್ ಪ್ಯಾಂಟ್ ಅಂತಂತಾರೆ. ಅಂದ್ರ ಮಕ್ಕಳಿಗೆ ಸಂಸ್ಕಾರ ಕಲಿಸುವಂಥದ್ದು ಬಹಳ ಮುಖ್ಯ ಐತಿ. ಯಾಕೆ ಸಂಸ್ಕಾರ ಕಲಿಸ್ಬೇಕು ನೋಡ್ರಿ? ಸಂಸ್ಕಾರ ಇಲ್ಲದ ಮಕ್ಳು ಹೆಂಗ್ ಬೆಳಕತ್ತಾರಂತಂದ್ರ, ಇವತ್ತು ನಿಮ್ಮ ಮಕ್ಕಳಿಗೆ ಯಾಕೆ ಸಂಸ್ಕಾರ ಕೊಡ್ಲೇಬೇಕು ಅಂತಂದ್ರ, ಇವತ್ತು ನಿಮ್ಮ ಮಗುವಿಗೆ ಒಂದು ಹೊತ್ತಿನ ಊಟ ಕೊಡೋದನ್ನ ಮರೆತ್ರ ಅಂತ ತಿಳ್ಕೋರಿ. ಒಂದು ಹೊತ್ತಿನ ಊಟ ಕೊಡೋದನ್ನ ಮರೆತ್ರಪ್ಪ ಅಂದ್ರೆ ಆ ಮಗು ಅಳ್ತೈತಿ. ನಮ್ಮಪ್ಪ ಇವತ್ತು ನನಗೆ ಊಟ ಕೊಟ್ಟಿಲ್ಲ, ನಮ್ಮವ್ ನನಗೆ ಇವತ್ತು ಊಟ ಕೊಟ್ಟಿಲ್ಲ ಅಂತಂದ್ರೆ ಒಂದ ಒಪ್ಪತ್ತು ಅಳ್ತೈತದು. ಊಟ ಕೊಡೋದು ನೀವು ಮರೆತ್ರಪ್ಪ ಅಂದ್ರೆ ಏನೋ ಗದ್ಲದಾಗಿದ್ರಿ ಅಂತಂದ್ರೆ ಒಂದ ಒಪ್ಪತ್ತು ಅಷ್ಟ ಮಗು ಅಳ್ತೈತಿ. ಅಕಸ್ಮಾತ್ ಆ ಮಗುವಿಗೆ ಸಂಸ್ಕಾರ ಕಲಿಸುವುದನ್ನ ಮರೆತ್ರಪ್ಪ ಅಂದ್ರೆ ಇಡೀ ಜೀವನ ಪರ್ಯಂತ ಆ ಮಗು ಅಳ್ಬೇಕಾಗತ್ತ. ಪಾಲಕರ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಲೇಬೇಕಾಗ್ತಕ್ಕಂಥದ್ದು. ನಾ ಎಲ್ಲ ಇಲ್ಲಿ ಒಳಗಡೆ ಹೋಗಿದ್ದೆ, ಭಜನಿ ಹಚ್ಚಿದ್ರಲ್ಲ, ಸಣ್ಣ ಸಣ್ಣ ಮಕ್ಕಳು ನೋಡ್ರಿ, ಅವು ಎಷ್ಟು ಚಂದ ಭಜನಿ ಮಾಡಕತ್ತಾವಲ್ಲಿ. ಸಣ್ಣ ಸಣ್ಣ 2ನೇ ಕ್ಲಾಸು, 3ನೇ ಕ್ಲಾಸು, 1ನೇ ಕ್ಲಾಸು. ಅಂದ್ರೆ ಮಕ್ಕಳಿಗಿಂತ ಸಂಸ್ಕಾರ ಕಲಿಸ್ಬೇಕು ನಾವು. ಮಕ್ಕಳಿಗಿಂತ ಸಂಸ್ಕಾರ ಕಲಿಸಿದ್ರಪ್ಪ ಅಂದ್ರೆ ಏನಾಗ್ತಕ್ಕಂಥದ್ದು? ಊರು ಚೆನ್ನಾಗಿದಾಗ್ತಕ್ಕಂಥದ್ದು. ನಿಮ್ಮ ಹಿರಿಯರಲ್ಲಿರ್ತಕ್ಕಂತಹ ಜ್ಞಾನ, ಹಿರಿಯರಲ್ಲಿರ್ತಕ್ಕಂತಹ ಅನುಭವ ಮಕ್ಕಳಿಗೆ ಬರ್ತಕ್ಕಂಥದ್ದು. ಈ ಮತ್ತೆ ಸಪ್ತ ಭಜನೆ ಹಚ್ಚಿದಾಗ ಒಂದಿಷ್ಟು ಜನ ಮಾತಾಡ್ತಿರ್ತಾರೆ ಕಟ್ಟೆ ಮೇಲೆ ಕುತ್ಕೊಂಡು. ಒಂದಿಷ್ಟು ಜನ ಅಂತಿರ್ತಾರೆ, ಏನ್ರಿ ಈ ಭಜನೆ ಹಚ್ಬಿಟ್ರಿ ಮಳಿ ಬಂದ್ಬಿಡ್ತೇನೆ ಅಂತಂದೆ ಅನ್ಬೋದು. ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋರಿಗೆ ಏನಿರ್ತೈತದು? ಮಾತಾಡ್ತಿರ್ತಾರ, ಏನ್ ಸಪ್ತ ಭಜನೆ ಹಚ್ಬಿಟ್ರೆ ಮಳಿ ಬಂದ್ಬಿಡ್ತೇನ್ರಿ, ಏನ್ ಮತ್ತಿದು ಪುರಾಣ ಪ್ರವಚನ ಹಚ್ಬಿಟ್ರಪ್ಪ ಅಂತಂದ್ರೆ ಏನ್ ಮಳಿ ಬಂದ್ಬಿಡ್ತತೆ ಏನು? ಖರೆ ಇದು ಸಪ್ತ ಭಜನೆ ಯಾವ ರೀತಿ ಕೆಲಸ ಮಾಡುತ್ತಂತಂದ್ರ,
ಇವಾಗ ಅಂತಿರ್ತಾರ ಪುರಾಣ ಪ್ರವಚನ ಸಪ್ತ ಭಜನೆ ಹಚ್ಚಿದ್ರೆಲ್ಲ ಹಿಂಗೆಲ್ಲ ಆಗುತ್ತಾನೆ ಏನು ಮಾಡ್ತಿರ್ತಾನಂತ ತಂದೆ. ನೀವು ಪುರಾಣ ಕೇಳೋದ್ರಿಂದ ಇಲ್ಲಿ ಬಂದು ಸಪ್ತ ಭಜನೆಯಲ್ಲಿ ಪಾಲ್ಗೊಳ್ಳುವುದರಿಂದ ಒಂದಿಷ್ಟು ಜನ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಏನಂತಿರ್ತಾರಂದ್ರ ಏನಲ್ಲಿ ಹಚ್ಚಿದ ತಕ್ಷಣ ಮಳೆ ಬಂದ್ಬಿಡ್ತತೇನು, ಅಥವಾ ನಾವು ಸಪ್ತ ಭಜನೆಯಲ್ಲಿ ಪಾಲ್ಗೊಂಡ್ರೆ ನಮಗೇನು ಸಿಗ್ತೈತಿ ಅನ್ನಲ್ಲ. ಅವ್ರು ವೈಯಕ್ತಿಕ ಬರೀ ಸಾಮೂಹಿಕವಾಗಿ ಊರಿನ ಇದ್ರ ಬಗ್ಗೆ ಮಾತಾಡಲ್ಲ. ಅವರು ನನಗೇನು ಸಿಗ್ತೈತಿ, ಏನು ನಾನು ಭಾಳಷ್ಟು ಸಾಲ ಮಾಡ್ಕೊಂಡಿನಪ್ಪ, ಸಪ್ತ ಭಜನೆ ಹಚ್ಚಿದಲ್ಲಿ ಹೋಗ್ಬಿಟ್ರಪ್ಪ ನನಗೇನು ಸಾಲ ತೀರ್ಬಿಡ್ತತ್ತೇನು, ಏನೇನೆಲ್ಲ ಮಾತಾಡ್ತಾರೆ. ಮತ್ತೆ ಏನು 1 ಕೋಟಿ ರೂಪಾಯಿ ಲಾಟ್ರಿ ಹತ್ತೈತೇನ ಅಂತಂತಾರೆ. ಅಥವಾ ನನಗೆ ಬಂದಂಥ ಕಷ್ಟಗಳದವಲ್ಲ ಏನು ಪರಿಹಾರ ಆಗ್ಬಿಡ್ತೈತೆ ಸಪ್ತ ಭಜನೆಯಲ್ಲಿ ಪಾಲ್ಗೊಂಡ್ರ. ಖರೆ ನೀವು ಸಪ್ತ ಭಜನೆಯಲ್ಲಿ ಪಾಲ್ಗೊಳ್ಳುವುದರಿಂದ ನಿಮಗೆ ಬಂದಿರತಕ್ಕಂಥ ಕಷ್ಟಗಳು ಬಗೆಹರ್ಲಿಕ್ಕಿಲ್ಲ, ಅಥವಾ ನೀವು ಮಾಡಿರ್ತಕ್ಕಂತಹ ಸಾಲ ತೀರ್ಲಿಕ್ಕಿಲ್ಲ, ಅಥವಾ ನಿಮಗೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ತಲಿಕ್ಕಿಲ್ಲ ಸಪ್ತ ಭಜನೆ ನೀವು ಪಾಲ್ಗೊಳ್ಳೋದ್ರಿಂದ. ಆದ್ರ ಸಪ್ತ ಭಜನೆ ಹಚ್ಚೋದ್ರಿಂದ ಅದು ಸಪ್ತ ಭಜನೆ ಯಾವ ರೀತಿ ಕೆಲಸ ಮಾಡುತ್ತಂದ್ರೆ ಛತ್ರಿ ತರ ಕೆಲಸ ಮಾಡುತ್ತ. ಯಾವ ತರ? ಛತ್ರಿ ತರ ಕೆಲಸ ಮಾಡುತ್ತ. ಇವಾಗ ಛತ್ರಿ ನೀವು ಯಾವಾಗ ಬಳಸ್ತೀರಿ? ನೀವು ಮಳೆಗಾಲದ ಬಳಸ್ತೀರಿ. ಈ ಮಳೆಗಾಲದಲ್ಲಿ ಬಳಸುವಂತಹ ಛತ್ರಿಯನ್ನ ಈ ಧಾರಾಕಾರವಾಗಿ ಮಳೆ ಮ್ಯಾಲಿಂದ ಸುರಿತಿರ್ತೈತಿ. ಮಳೆನೋ ಮ್ಯಾಲಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತೈತಿ. ಆ ಸುರಿಯುವಂತಹ ಮಳೆಯನ್ನ ತಡೆಯುವಂತ ಸಾಮರ್ಥ್ಯ ಛತ್ರಿಗೆ ಏನಾದ್ರೂ ಐತೇನ್ರಿ? ಮಳೆ ಜೋರಾಗಿ ಬರ್ತಿರ್ತೈತಿ, ಜೋರಾಗಿ ಸುರಿಯುವಂತ ಮಳೆಯನ್ನು ನಿಲ್ಲಿಸುವಂತ ಶಕ್ತಿ ಸಾಮರ್ಥ್ಯ ಛತ್ರಿಗೆ ಏನಾರ ಐತೇನು? ಇಲ್ಲ. ಆದ್ರ ಯಾರು ಛತ್ರಿ ಹಿಡ್ಕೊಂಡನಲ್ಲ ಮನುಷ್ಯ, ಹಿಡಿದುಕೊಂಡಿರ್ತಕ್ಕಂತಹ ಮನುಷ್ಯನಿಗೆ ಆ ಛತ್ರಿ ಒಂದು ಮಾತನ್ನು ಹೇಳ್ತೈತಂತೆ. ಏನ್ ಹೇಳ್ತೈತ ಆ ಛತ್ರಿ ಅಂತಂದ್ರ, ನೋಡು ಮನುಷ್ಯನೇ, ನನಗೆ ಏನ್ ಧಾರಾಕಾರವಾಗಿ ಏನು ಮಳೆಯನ್ನು ಸುರಿಯಕತ್ತೈತಲ್ಲ, ಈ ಸುರಿಯುವಂತಹ ಮಳೆಯನ್ನ ನಿಲ್ಲಿಸುವಂತ ಸಾಮರ್ಥ್ಯ ನನಗಿರ್ಲಿಕ್ಕಿಲ್ಲ, ಅಷ್ಟ ಶಕ್ತಿ ಸಾಮರ್ಥ್ಯ ನನಗಿರ್ಲಿಕ್ಕಿಲ್ಲ. ಆದ್ರ ನಿನಗೊಂದು ಭರವಸೆ ಕೊಡ್ತೀನಿ ನಾನು ನಿನಗೆ. ಏನು ಭರವಸೆ ಕೊಡ್ತೀನಿ ಅಂತಂದ್ರ, ಸುರಿಯುವಂತಹ ಮಳೆಯನ್ನು ನಿಲ್ಲಿಸುವಂತ ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇರ್ಲಿಕ್ಕಿಲ್ಲ, ಆದ್ರೂ ಕೂಡ ನಿನಗೊಂದು ಭರವಸೆ ಏನು ಕೊಡ್ತೀನಿ ಅಂತಂದ್ರ, ನಿನ್ನನ್ನು ತ್ವಯಿಸಲಾರ್ದಂಗ ಸುರಕ್ಷಿತವಾಗಿ ಮನೆಗೆ ಮುಟ್ಟಿಸಬಲ್ಲೆ ಅಂತಕ್ಕಂಥ ಭರವಸೆ ಕೊಡ್ತೀನಿ ಅಂತಂದು ಹೇಳಿ ಛತ್ರಿ ಮಾತನ್ನು ಹೇಳ್ತಕ್ಕಂಥ. ಹಂಗ ಈ ಸಪ್ತ ಭಜನೆ ಏನು ಕೆಲಸ ಮಾಡುತ್ತಂದ್ರ, ನಿಮಗೆ 1 ಕೋಟಿ ರೂಪಾಯಿ ಲಾಟ್ರಿ ಹತ್ಲಿಕ್ಕಿಲ್ಲ, ಅಥವಾ ನಿಮ್ಗೆ ಬಂದಿರತಕ್ಕಂಥ ಕಷ್ಟಗಳ ಬಗೆಹರಿಸ್ಲಿಕ್ಕಿಲ್ಲ, ಅಥವಾ ನಿಮಗೆ ಬಂದಿರತಕ್ಕಂಥ ಸಾಲ ತೀರಿಸ್ಲಿಕ್ಕಿಲ್ಲ. ಆದ್ರ ಕಷ್ಟಗಳ ವಿಧಿಮಳೆ ಸುರಿದಾಗ ಅದನ್ನು ತಡೆದುಕೊಳ್ಳುವಂತ ಸಾಮರ್ಥ್ಯ ಯಾರಿಗೆ ಸಿಗ್ತದೆ? ಸಪ್ತ ಭಜನೆಯಿಂದ ಬರ್ತಕ್ಕಂಥ ಅದು. ಅಥವಾ ಪುರಾಣ ಪ್ರವಚನ ಕೇಳೋದ್ರಿಂದ ಅದು ತಾಪ ಕಡಿಮೆ ಆಗ್ತಕ್ಕಂಥದ್ದು. ಮತ್ತೆ ಇಲ್ಲಿ ಹಚ್ಚೋದ್ರಿಂದ ಸಂಸ್ಕಾರ ಮಕ್ಕಳಿಗೆ ಏನೆಲ್ಲ ಕಲಿತಾರೆ ನೋಡ್ರಲ್ಲ. ಈ ಇಬ್ರು ಗಂಡ ಹೆಂಡತಿ ಇದ್ರಂತೆ. ಅವರು ಗಂಡ ಹೆಂಡತಿ ಹೆಂಗಿದ್ರಂದ್ರೆ ಬಹಳ ಕೆಟ್ಟ ಜಿಪುಂಡ್ರಿದ್ರು. ಅವರು ಕೆಟ್ಟ ಜಿಪುಂಡ್ರಂದ್ರೆ ಬಹಳ ಕಂಜೂಸ್ ಇದ್ರು. ಈ ಕಂಜೂಸ್ ಅಂದ್ರೆ ನೀವು ತಿಳ್ಕೊಬೇಕು, ಈ ಕಂಜೂಸ್ ಅಂದ್ರ ಈ ಮನೆಗೆ ಹೋದವ್ರಿಗೆ ಊಟ ಮಾಡಕ್ ಬರ್ರಿ ಅಂತ ಕರೆಯಲ್ಲ, ಬರೀ 1 ಗ್ಲಾಸ್ ಜ್ಯೂಸ್ ಕೊಟ್ಟು ಅಷ್ಟ್ರ ಮೇಲೆ ಮುಗಿಸ್ಬಿಡ್ತಾರ ಅವ್ರು. ಅವ್ರಿಗೆ ಕಂಜೂಸ್ ಅಂತಂತಾರ. ಈ ಅಂತ ಕಂಜೂಸ್ ಇಬ್ರು ಗಂಡ ಹೆಂಡತಿ ದಂಪತಿಗಳಿಗೆ ಈ ಕರಿಗೇಡ್ಬು ತಿನ್ಬೇಕನ್ನ ಆಸೆ ಆತಂತ. ಗಂಡಗ ಕರಿಗೇಡ್ಬು ತಿನ್ಬೇಕನ್ನ ಆಸೆ ಆತು. ಆ ಗಂಡ ಹೆಂಡತಿಗಂತನಂತೆ ಈ ಕರಿಗೇಡ್ಬು ತಿನ್ನಂಗ ಆಸೆ ಆಗೈತೆ ನನಗೆ ಅಂತ. ಅವಾಗ ಏನ್ ತಿಂತಾಳಂತೆ, ಆಯ್ತು ಬಿಡ್ರಿ ಮಾಡ್ಕೊಡೋಣ, ಅದ್ರಾಗ ಏನೈತಿ ಅಂತ. ಗಂಡ ಮೊದ್ಲ ಕೆಟ್ಟ ಜಿಪುಂಡ್ರಿದ್ರ ಅಂಗಡಿಗೆ ಹೋಗಿ ಬೆಲ್ಲ ಬ್ಯಾಳಿ ಬೆಣ್ಣೆ ಎಲ್ಲ ತಗೊಂಬಂದು ಹೆಂಡತಿ ಕೈ ಕೊಟ್ಟನಂತೆ. ಹೆಂಡತಿ ಕೈಯ ಕೊಟ್ಟು ಹೆಂಡತಿಗೆ ಒಂದು ಮಾತು ಹಂಗ ಕೊಡಲ್ಲಂತ ಒಂದು ಮಾತು ಹೇಳ್ಕೊಡ್ತಾನಂತೆ. ನೋಡು, ಇದನ್ನ ಮುಂಜಾನೆ ಮಾಡಕ್ ಹೋಗ್ಬೇಡ, ಮಂದಿ ಬಂದ್ಬಿಡ್ತಾರೆ, ಮತ್ತೆ ಅವ್ರಿಗೆ ಕೊಡ್ಬೇಕಾಗತ್ತೆ. ಇದು ಮತ್ತೆ ಸಂಜೆ ಕಡೆನ ಮಾಡಕ್ ಹೋಗ್ಬೇಡ, ಅವಾಗೂ ಮಂದಿ ಬಂದ್ಬಿಡ್ತಾರೆ. ಮಾಡೋದಕ್ಕೆ ಕರೆ ಇತ್ತಂದ್ರೆ ಮಠ ಮಧ್ಯಾಹ್ನ ಮಾಡು, ಅವಾಗ ಇಬ್ರು ಕೂಡಿ ಇಬ್ಬರ ಕೂಡಿ ಊಟ ಮಾಡೋಣಂತ. ಆಯ್ತು ಬಿಡು ಅಂತ ತಂದೇಳಿ ಹೆಂಡ್ತಿ ಏನ್ ಮಾಡ್ತಾಳಂದ್ರ, ಗಂಡ ಹೊಲಕ್ಕೆ ಹೋಗ್ತಾನ. ಹೊಲಕ್ಕೆ ಹೋಗಿ ಬರೋದ್ರೊಳಗಡೆನ ಹೆಂಡ್ತಿ ಏನ್ ಮಾಡ್ತಾಳಂದ್ರೆ ಘಮ 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 ಕರಿಗಡೆ ಬೆಲ್ಲ ಕರೆದು ತುಪ್ಪ ಕಾಸಿ ಪಡಸಾಲಿ ಒಳಗಡೆ ಕುಂದಿರ್ತಾಳಂತೆ. ಕೆರೆಸಿ ತುಂಬ ಕರಿಗಡೆ ಕರೆದು ಒಂದು ಡಬ್ಬಿ ಒಳಗಡೆ ತುಪ್ಪ ಕರೆದಲ್ಲಿ ಇಟ್ಕೊಂಡು ಕುತ್ಕೊಂಡಿರ್ತಾಳಂತೆ. ಅಷ್ಟೊತ್ತಿ ಗಂಡ ಹೊಲದಿಂದ ಬರ್ತಾನಂತೆ, ಮುಖ ತುಕ್ಕೊಂಡು ಪಡಸಾಲಿ ಕೂಡ್ತಾರಂತೆ. ಕುತ್ಕೊಂಡ ತಕ್ಷಣ
ಆ ಕೆರ್ಸಲಿಂದ ಕರಿಗಾಡ್ದು ತಗೊಂಡು ತುಪ್ಪದಾಗ ಎದ್ಕೊಂಡು ಹಿಂಗ ತಿನ್ಬೇಕು ಅನ್ನೋದ್ರೊಳಗಡೆ ಒಬ್ಬ ಬೀಗ ಕದ ತಟ್ಟಿ ಬಿಡ್ತಾನೆ. ಒಗ್ಗ ಇವನಿದು ಕೆಲಸ ಕೆಡ್ತಿದ, ಮತ್ತ ಬಂದು ಅವನಿಗೆ ಕೊಡ್ಬೇಕಾಗತ್ತ, ಮತ್ತ ಅವ ಹಂಗ ಹೋಗಲ್ಲ ಇವಾಗವ, ಮತ್ತು ಅವ್ನು ಕಳ್ಸಕ್ ಒಂದು ಪ್ಲಾನಿಂಗ್ ಮಾಡ್ಬೇಕಲ್ಲ ಇವಾಗ. ಅದಕ್ಕಲ್ಲಿ ಅವ ಏನ್ ಮಾಡ್ತಾನಂದ್ರ ಹೆಂಡ್ತಿಗಂತಾನಂತೆ, ನೋಡು ನಾ ಸತ್ತಂಗ ಮಾಡ್ತೀನಿ, ನೀನು ಅತ್ತಂಗ ಮಾಡಂತ. ಇವ ಏನ್ ಮಾಡ್ತಾನ, ಸತ್ತಂಗ ಹಂಗಾತ ಮುಕ್ಕೊಂತಾನಂತೆ. ಆಕೆ ಹೆಂಡ್ತಿ ಹಾಡು ಹಾಡ್ಕೊಂಡು ಅಳಕ್ ಶುರು ಮಾಡ್ತಾಳಂತೆ. ಈ ಮೊದ್ಲ ಹೆಣ್ಮಕ್ಳು ಹಾಡು ಹಾಡ್ಕೊಂಡು ಮೊದ್ಲ ಫೇಮಸ್ ಅವ್ರು, ಮೊದ್ಲ ಹೆಣ್ಮಕ್ಳು ಹಾಡು ಹಾಡ್ಕೊಂಡು ಅಳಕ್ ಶುರು ಮಾಡಿದ್ಲು. ಅದು ಎಷ್ಟರ ಮಟ್ಟಿಗೆ ಅಳಕತ್ತಿದ್ನಂದ್ರ ಅವ ಕರೆಗೊಂದ ಹೂವಿನ ಮಟ್ಟಿಗೆ ಅಳಕತ್ತಿದ್ಲ ಆಕಿ. ಅವ ಬೀಗ ಬಂದಂತ, ಬೀಗ ಬಂದು ಅವ್ರ ಅಕ್ಕ ಕೇಳ್ತಾನಂತೆ, ಯಾಕ ಮಾವನಿಗೆ ಏನಾಗಿತ್ತು? ಇರ್ಲಿ ಅವ ಅಕ್ಕಗ ಅವು ಬಂದಂತ ಬೀಗ ಅದನ್ನೆಲ್ಲ ಆ ಹೆಣ್ಮಕ್ಳು ಕೇಳ್ತಾನಂತೆ, ಯಾಕ ಮಾವನಿಗೆ ಏನಾಗಿತ್ತ ಅಂತ. ಯಾಕ ಮಾವನಿಗೆ ಏನಾಗಿತ್ತು? ಯಪ್ಪ ಹಾರ್ಟ್ ಅಟ್ಯಾಕ್ ಆತ್, ನಿಮ್ಮ ಮಾವು ಹೋಗೇ ಬಿಟ್ಟ ಅಂತ. ಮತ್ತ ಅವ ಅಂತಾನಂತ, ಹೋಲ್ ಬಿಡಿ ಅಕ್ಕ, ಈ ಭೂಮಿ ಮೇಲೆ ಯಾರು ಕಾಯಂ ಇರ್ತಾರ, ಎಲ್ಲರೂ ಒಂದ್ ದಿವ್ಸ ಹೋಗೋದಲ್ಲ, ಮಾವು ಮುಂದೋಗ್ಯಾನ, ನಾವು ಹಿಂದೆ ಹೋಗೋದು, ಎಲ್ಲರೂ ಒಂದ್ ದಿವ್ಸ ಹೋಗೋದಲ್ಲ, ಆಯ್ತು ಬಿಡು ಮುಂದ್ಲ ಕಾರ್ಯ ಮಾಡಿದ್ರ ಆತತ್ತಂದೇಳಿ ಅವ ಹೋದ್ನಂತೆ. ಹೋಗಿ ಒಂದು 5 ನಿಮಿಷ ಅಂದ್ರೆ ಇವ ಎದ್ದು ಕುತ್ಕೊಂಡಂತೆ. ಎದ್ದು ಕುತ್ಕೊಂಡ ತಕ್ಷಣ ಏನ್ ಕೇಳ್ಬೇಕ್ರಿ, ಮೊದ್ಲ ಕರಿಗಡ್ಬೇಕು ಕೇಳಂತೆ. ಮತ್ತೆ ಕರಿಗಡ್ಬು ತೊಗೊಂಬಂದು ಇಟ್ಕೊಂಡ್ಲಂತೆ. ಮತ್ತೆ ಕೆರಸಿ ತುಂಬ ಕರಿಗಡ್ಬು ತುಪ್ಪ ಇತ್ತಂತೆ. ಆ ಕರಿಗಡ್ಬು ತಗೊಂಡು ತುಪ್ಪದಾಗ ಎದ್ಕೊಂಡು ಹಿಂಗ ಕೈಯಾಗಿ ಹಿಡ್ಕೊಂಡು ಹೆಂಡ್ತಿಗಂತಾನಂತೆ, ನೋಡು ನಾ ಏನು ಸತ್ತಿಲ್ಲ ಬಿಟ್ಟಿಲ್ಲ, ಸತ್ತಂಗೆ ಹೆಂಗ್ ಮಾಡಿದ್ ನೋಡು ಅಂತಂತಾನಂತೆ. ಅವಾಗ ಗಂಡ ಹೆಂಡ್ತಿ ಅಂತಾಳಂತೆ, ನಿಮ್ಗಿಂತ ಕಲಾಕಾರ ನಾನು ಅದೇನ್ರಿ, ನಾನು ಅತ್ತಿಲ್ಲ ಬಿಟ್ಟಿಲ್ಲ, ಅತ್ತಂಗೆ ಹೆಂಗ್ ಮಾಡಿ ನೋಡ್ರಿ ಅಂತ ಹಾಕಿ ಅಂದಂತೆ. ಅವೇನು ಬೀಗ್ ಹೋಗಿದ್ನಲ್ಲ, ನಾನು ಹೋಗಿಲ್ಲ ಬಿಟ್ಟಿಲ್ಲ, ಹೋದಂಗೆ ಹೆಂಗ್ ಮಾಡ್ರಂತ ಅವ ಬಂದಂತೆ. ನಾನು ಹೋಗಿಲ್ಲ ಬಿಟ್ಟಿಲ್ಲ, ಹೋದಂಗೆ ಹೆಂಗ್ ಮಾಡಂತ ಅವ ಬಂದಂತೆ. ಬಂದ ಅವ್ರ ಗಂಡ ಹೆಂಡತಿ ಇಬ್ಬರಕ್ಕಿಂತ ಮೊದಲ ಒಬ್ಬವನ್ನ ಬಡದಂತ ಅಷ್ಟು ಕರಿಗಾಡ. ಮತ್ತ ಅದು ಸಾಲ ಹೋಲ್ದಂತಂದ್ರೆ ಮತ್ತೆ ಅಡುಗೆ ಮನೆಗೆ ಹೋದಂತೆ, ಅಲ್ಲಿ ಒಂದಿಷ್ಟಿದಂತ ಅವನು ಬಡದಂತ ಅಷ್ಟು. ಮತ್ತ ಹಂಗ ಹೋಗೋ ಟೈಮ್ನಾಗ ಹೋಗ್ಲಿಲ್ಲ ಅಂತವ ಅವ್ರ ಅಕ್ಕ ಕೇಳ್ತಾನಂತ, ಅವ್ರ ಅಕ್ಕ ಮಾವ್ಗ, ಯಾಕ ಮತ್ತೆ ಅವ ಬರ್ಲಿ ಅಂತ ತಂದೇಳಿ, ಯಾಪ ನಾವು ಪುಣ್ಯತಿಥಿ ಹೇಳ್ತೀವಿ ಅವ ಬರಂತ ಹೇಳಂತ. ಅಕಸ್ಮಾತ್ ಕೊಟ್ಟು ತಿಂದತ್ತಂದ್ರೆ ಏನಾಗ್ತಿತ್ತು, ಅವರು ಒಂದೆರಡು ತಿಂತಿದ್ರು, ಇವರು ಒಂದೆರಡು ತಿಂತಿದ್ರು. ಅಂದ್ರ ಜೀವನದಾಗ ಏನು ಅರ್ಥ ಮಾಡ್ಕೋಬೇಕಂದ್ರ ಸ್ವಲ್ಪ ಇರ್ಲಕ್ಕ ಎಷ್ಟ ಇರ್ಲಕ್ಕ ಹಂಚಿಕೊಂಡು ಊಟ ಮಾಡಿದ್ರೆ ಬದುಕು ಸ್ವರ್ಗ ಆಗತ್ತನ್ನ ತಿಳ್ಕೊಬೇಕಷ್ಟ ಜೀವನದಾಗಿರ್ಲಿಲ್ಲ. ಅಂದ್ರೆ ಇಂಥವೆಲ್ಲ ಎಲ್ಲಿ ಸಿಗುತ್ತವಂತಂದ್ರ ಹಿಂಗ ಸಪ್ತ ಭಜನೆ ಹಚ್ಚಿದಾಗ, ಪುರಾಣಗಳನ್ನ ಪ್ರವಚನಗಳನ್ನ ಹಚ್ಚಿದಾಗ ಮಕ್ಕಳಿಗೆ ಈ ರೀತಿಯೆಲ್ಲ ಸಂಸ್ಕಾರ ಸಿಗ್ತಕ್ಕಂತ. ಅದು ಕಟ್ಟೆ ಮೇಲೆ ಕುತ್ಕೊಂಡವ್ರು ಮಾತಾಡ್ತಿರ್ತಾರ ಹಂಗ ಹಿಂಗ ಅಂತ ತಂದೇಳಿ. ಇನ್ನೊಂದು ಸಣ್ಣದೊಂದೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ಮಾತಾಡ್ಬೋದು? ಇನ್ನೂ ಒಂದು ಸಣ್ಣ ಮಾತಂದೇಳಿ ವಿರಾಮ ಕೊಡ್ತೇನೆ ನಾನು. ಒಂದು ಊರಿತ್ತಂತ, ಹಿಂಗೆ ಸ್ವಾಮಿಗಳು ಬಂದಾರ. ಹಂಗ ಆ ಊರಿಗೊಬ್ಬರು ಸ್ವಾಮಿಗಳು ಬಂದಿದ್ರಂತೆ. ಏನೋ ಪುರಾಣ ಹಚ್ಚಿದ್ರೆ, ಏನೋ ಪ್ರವಚನ ಹಚ್ಚಿದ್ರಂತೆ. ಆ ಊರಿಗೊಬ್ಬರು ಸ್ವಾಮಿಗಳು ಬಂದಿದ್ರು. ಮತ್ತು ಊರಾಗ ಸ್ವಾಮಿಗಳು ಬಂದಾರಂದ್ರೆ ಎಲ್ಲರಿಗೆ ಭಕ್ತಿ ಭಾವಲ್ಲ ಮತ್ತು ಶ್ರದ್ಧೆಯಿಂದೆಲ್ಲ ಇದು ಮಾಡ್ತಿದ್ರಲ್ಲ. ಒಬ್ಬ ಮುದೇಕಿ ನಮ್ಮ ಊರಿಗೊಬ್ಬರು ಸ್ವಾಮಿಗಳು ಬಂದಾರಂತ ತಂದೇಳಿ ಸ್ವಾಮಿಗಳು ಪೂಜಾಕ ಮತ್ತು ಪ್ರಸಾದಕ್ಕಂತ ತಂದೇಳಿ ಹಾಲು ತೊಗೊಂಡು ಹೊಂಟದ್ಲಂತೆ. ಇವನಂತಂಗ ಹೈನು ಕಡಿಮೆ ಇದ್ದಿಲ್ಲ, ಅವೆಲ್ಲ ಹೈನೆಲ್ಲ ಭಾಳ ಇರ್ತಕ್ಕಂಥ, ಮನೆಗೆಲ್ಲ ಎಮ್ಮೆ ಆಕಳ ಕರ ಎಲ್ಲ ಭಾಳಷ್ಟು ಇರ್ತದ್ದು ಅಂತೆ. ದೊಡ್ಡದೊಂದು ಗಡಿಗೆ ಒಳಗಡೆ ಹಾಲು ಕರ್ಕೊಂಡು ಗಡಿಗೆ ಮೇಲೆ, ಗಡಿಗೆ ಇರ್ತೈತಲ್ಲ ತಲೆ ಮೇಲೆ ಇಟ್ಕೊಂಡು ಸ್ವಾಮೀಜಿಗಳಿಗೆ ಕೊಡ್ಬೇಕು, ಪೂಜಾಕ ಪ್ರಸಾದಕ್ಕೆಲ್ಲ ಬರ್ತೈತಂತಂದೇಳಿ ತಗೊಂಡು ಹೊಂಟದ್ಲಂತೆ. ಆದ್ರೆ ಒಂದೇನಾಗಿತ್ತಂದ್ರೆ ಅದು ತಲೆ ಮೇಲೆ ಅದು ಇಟ್ಕೊಂಡಿದ್ಲಲ್ಲಿ, ಗಡಿಗೆ ಇಟ್ಕೊಂಡಿದ್ಲ, ಅದ್ರ ತುಂಬ ಹಾಲಿದ್ದು ಮೇಲೆ ಒಂದು ಅರಿವಿ ಮುಚ್ಚಿದ್ಲಂತೆ. ಅದು ಏನಾಗಿತ್ತಂದ್ರೆ ಗಾಳಿಗೆ ಅದು ಅರಿವಿ ಎಲ್ಲೋ ಹಾರಿ ಹೋಗ್ಬಿಟ್ಟಂತೆ. ಅದು ಅದೇ ಆಕಾಶ ಮಾರ್ಗವಾಗಿ ಒಂದು ಹದ್ದು ಏನು ಮಾಡಿತ್ತಂದ್ರೆ ಹಾವು ಹಿಡ್ಕೊಂಡು ಹೊಂಟತ್ತಂತ ಸಾಯ್ಬಿಡೋದು. ಅದು ಏನಾಗಿತ್ತಂದ್ರೆ ಹಾವಿನ ಮಕ್ಕ ಹಿಂಗೆ ಕೆಳಮುಖ ಆಗಿತ್ತದು. ಹಾವಿನಲ್ಲಿರ್ತಕ್ಕಂಥ ಹಲ್ಲಿನಲ್ಲಿರ್ತಕ್ಕಂಥ ವಿಷ ಆ ಹಾಲಿನ ಬಿದ್ದುಬಿಟ್ಟಂತೆ. ಅದು ಹಾಲಿನ್ಯಾಗ ವಿಷ ಬಿದ್ದುಬಿಟ್ಟತ್ತು. ಇದು ಆ ಮುದುಕಿಗೆ ಗೊತ್ತಿಲ್ಲ ಪಾಪ. ಅದು ಸ್ವಾಮಿಗಳಿಗೆ ಹೋಗಿ ಕೊಟ್ಲಂತೆ. ಸ್ವಾಮಿಗಳು ಅದನ್ನ ಪೂಜಾಕ ಪ್ರಸಾದಕ್ಕೆ ಬಳಸಿದ್ರಂತೆ. ಮತ್ತು ವಿಷ ಇತ್ತು ಹಾಲಿನಾಗ.
ಸ್ವಾಮಿಗಳು ತೀರ್ಕೊಂಡ್ರಂತೆ, ಲಿಂಗೈಕ್ಯರಾದ್ರಂತ. ಅವರು ಊರಾಗ ಜನ ಮಾತಾಡಕತ್ತಿದ್ರಂತೆ, ಇಲ್ಲ ಸ್ವಾಮಿಗಳು ಸರಿ ಇದ್ದಿಲ್ಲ, ಹಂಗಿದ್ರು ಹಿಂಗಿದ್ರು ಅಂತಂದ್ರೆ ಸ್ವಾಮಿಗಳ ಬಗ್ಗೆ ಏನೇನೋ ಮಾತಾಡಕತ್ತಿದ್ರಂತೆ. ಇನ್ನೊಂದಿಷ್ಟು ಜನ ಮತ್ ಮಾತಾಡಕತ್ತಿದ್ರಂತೆ, ಇಲ್ಲ ಮುದೇಕಿನ ಸರಿ ಇದ್ದಿಲ್ಲ, ಅದು ಸ್ವಾಮಿಗಳ ಮೇಲೆ ಏನೋ ಸಿಟ್ಟಿತ್ತು, ಅದನ್ನ ಹಿಂಗ್ ತೀರ್ಸ್ಕೊಂಡಾಳಾಕಿ ಅಂತ ತಂದೆ. ಮತ್ತೆ ಅದು ಹಾವು ಸತ್ತ, ಮತ್ತೆ ಇದು ಹಿಂಗ ಜನರೆಲ್ಲ ಮಾತಾಡೋದು ಕೇಳಿ ಅದು ಮುದೇಕಿ ಏನಾಗ್ತಂದ್ರ ಅದಕ್ಕೆ ಹಾರ್ಟ್ ಅಟ್ಯಾಕ್ ಮುದೇಕಿನ ಸತ್ತು ಹೋಗ್ತದೆ. ಸ್ವಾಮಿಗಳು ಸತ್ರು, ಆ ಮುದೇಕಿ ಸತ್ಲು, ಹಾವಂತ್ರ ಸತ್ತಿತ್ತು. ಒಂದಿಷ್ಟು ದಿವಸ ಆಮೇಲೆ ಅದು ಹದ್ದನು ಸಾಯ್ತಂತೆ. ಮತ್ತೆ ಈ ಸ್ವಾಮಿಗಳು ಸಾಯ್ ಬಿಡ್ದದ್ದು ಪಾಪ ಅಂತ ಬಂತ. ಈ ಪಾಪನು ಮತ್ತೆ ಯಾರ ಅಕೌಂಟಿಗೆ ಹಾಕ್ಬೇಕು? ಮತ್ತೆ ಇವಾಗ ಈ ಚಿತ್ರಗುಪ್ತರಿಗೆ ಯಮಧರ್ಮರಾಯನಿಗೆ ಕನ್ಫ್ಯೂಷನ್ ಆಗ್ತಂತೆ. ಈ ಪಾಪ ಅಂತ ಬರ್ತತ, ಇದು ಪಾಪ, ಈ ಪಾಪನ ಯಾರ ಅಕೌಂಟಿಗೆ ಹಾಕ್ಬೇಕು? ಇವಾಗ ಯಾರೋ ಒಬ್ರಿಗೆ ಅಕೌಂಟಿಗೆ ಹಾಕ್ಬೇಕ? ಇವಾಗ ಆ ಚಿತ್ರಗುಪ್ತರು ಯಮಧರ್ಮರಾಯ ಏನ್ ಮಾಡಿದ್ರಂದ್ರ ಈ ಪಾಪದ ಅಕೌಂಟ್ ಮುದುಕಿ ಅಕೌಂಟಿಗೆ ಹಾಕ್ಬೇಕಂತಂದ್ರಂತ. ಅದು ಮುದಕಿ ಅಂತಂತೆ, ಅಲ್ಲ ನನ್ನ ಅಕೌಂಟಿಗೆ ಯಾಕೆ ಹಾಕ್ತೀರಿ ನನ್ನ ಪಾಪನ? ನಾ ಏನ್ ತಪ್ಪು ಮಾಡೀನಿ? ಊರಿ ಸ್ವಾಮಿಗಳು ಬಂದಾರಂತಂದ್ರ ಭಕ್ತಿ ಭಾವದಿಂದ ಹಾಲು ತಂದು ಕೊಟ್ಟಿನಿ, ಹಾಲು ತಂದು ಕೊಟ್ಟ ತಪ್ಪ ನಂದು ಇದ್ರಾಗ ಏನ್ ತಪ್ಪೈತಿ? ಅವಾಗ ಯಮಧರ್ಮರಾಯ ಹೌದೌದೌದು ನಿಂದೇನು ತಪ್ಪಿಲ್ಲ, ಪಾಪ ಭಕ್ತಿಯಿಂದ ತಂದು ಕೊಟ್ಟಿ, ಇದ್ರಾಗ ಏನು ತಪ್ಪಿಲ್ಲ. ಮತ್ತೆ ಹಂಗಿತ್ತಂದ್ರೆ ಈ ಪಾಪದನ್ನ ಮತ್ತೆ ಯಾರ ಅಕೌಂಟಿಗೆ ಹಾಕ್ಬೇಕು? ಮತ್ತೆ ವಿಷ ಎಲ್ಲಿಂದ ಬಿದ್ದತ್ತದು? ಹಾವನೇ ಬಿದ್ದತ್ತು. ಅಂದ್ರೆ ಈ ಪಾಪನ ಯಾರ ಅಕೌಂಟಿಗೆ ಹಾಕನ? ಇವಾಗ ಹಾವಿಗೆ ಹಾಕ್ಬಿಡೋಣಂತ. ಹಾಕಿ ಬಿಡ್ರಂತಂದ್ರೆ ಹಾವಿಗೆ ಹಾಕಿದ್ರಂತೆ. ಅದು ಹಾವು ಬಂತಂತೆ. ಹಾವು ಬಂದು ಯಮಧರ್ಮರಾಯ ಅಂತ, ಅಲ್ಲಿ ನಂದು ಇದ್ರಾಗ ಏನ್ ತಪ್ಪೈತಿ? ನಂದೇನ್ ತಪ್ಪಿಲ್ಲ, ಸುಮ್ಮನೆ ಗುದ್ದನಾಗ ಹೊಂಟಿದ್ದೆ, ಹುತ್ತನಾಗ ಹೊಂಟಿದ್ದೆ, ಹೋಗೋವನ್ನ ಕರ್ಕೊಂಬಂತದ ಹತ್ತು ನಾನು ಹಿಡ್ಕೊಂಬಂದು ನಾನು ಸಾಯ ಬಡ್ದ್ಬಿಟ್ಟೈತಿ. ಅಷ್ಟಕ್ಕೆ ನನಗೇನು ಗೊತ್ತದ ಹಾಲು ಎಲ್ಲೈತೆ ನನಗೇನು ಗೊತ್ತೈತದ? ನನ್ನ ತಪ್ಪ ಇಲ್ಲ ಇದ್ರೊಳಗಡೆ. ಗುದ್ನೆಗಳನ್ನ ಕರ್ಕೊಂಡೋಗಿ ಸಾಯ್ಬಾರ್ದು, ಮತ್ತೆ ನನಗೆ ಪಾಪದ ಅಕೌಂಟ್ ಹಾಕೊಂಡಿದ್ದು ಯಾವ ನ್ಯಾಯ ಇದು? ಹೌದೌದೌದು ನಿಮ್ದು ಏನು ತಪ್ಪಿಲ್ಲ ಇದ್ರೊಳಗಡೆ. ಸಾಯ್ ಬಡ್ದದ್ದು ಯಾವ್ದು ಇದ್ರಾಗ? ಹದ್ದು. ಈ ಪಾಪದ ಅಕೌಂಟ್ ಯಾರಿಗೆ? ಪಾಪದ ಯಾರ ಅಕೌಂಟಿಗೆ ಹಾಕೋಣ ಇವಾಗ? ಹದ್ದಿಗೆ ಹಾಕ್ಬಿಡೋಣಂತ. ಅವಾಗ ಹದ್ದು ಅಂತಂತೆ, ಅಲ್ಲ ಹಾವು ತಿಂದು ಬದುಕ್ರಂತ ಪರ್ಮಿಷನ್ ಕೊಟ್ಟಾರ ನೀವು? ಹೌದೇನಿಲ್ಲ? ಮತ್ತೆ ನನಗೆ ಆಹಾರನ ಅದು, ಮತ್ತೆ ನೀವು ಪರ್ಮಿಷನ್ ಕೊಟ್ಟಾರ ನನಗೆ ಪಾಪದ ಅಕೌಂಟ್ ಅಂದ್ರೆ ಇದು ಯಾವ ನ್ಯಾಯ ಇದು? ಈ ಒಂದು 5-10 ನಿಮಿಷ ಈ ಯಮಧರ್ಮರಾಯನಿಗೆ ಚಿತ್ರಗುಪ್ತರಿಗೆ ಕನ್ಫ್ಯೂಷನ್ ಆಯ್ತು, ತಲೆ ಚಿಟ್ಟು ಹಿಡಿತಂತೆ. ಯಾರಿಗಾರ ಅಕೌಂಟಿಗೆ ಹಾಕ್ಬೇಕಲ್ಲ ಇವಾಗ ನನ್ನ ಪಾಪದ? ಇವಾಗ ಮುದುಕಿ ಅಕೌಂಟಿಗೂ ಹಾಕಕ್ ಬರೋವಲ್ದು, ಹದ್ದಿನ ಅಕೌಂಟಿಗೆ ಹಾಕಕ್ ಬರೋವಲ್ದು, ಹಾವಿನ ಅಕೌಂಟಿಗೆ ಹಾಕಕ್ ಬರೋವಲ್ದು. ಹೋಗೊಂದು 5-10 ನಿಮಿಷ ತಲೆ ಓಡಿಸಿದ್ಮೇಲೆ ಯಮಧರ್ಮರಾಯನಂತೆ ಈ ಪಾಪದ ಅಕೌಂಟನ್ನ ಮುದುಕಿಗೆ ಹಾಕೋದು ಬೇಡ, ಹಾವಿಗೆ ಹಾಕೋದು ಬೇಡ, ಹದ್ದಿಗೆ ಹಾಕೋದು ಬೇಡ, ಈ ಊರ್ನ್ಯಾಗ ಖಾಲಿ ಕುಂತು ಕಟ್ಟಿ ಮೇಲೆ ಕುತ್ಕೊಂಡು ಮಾತಾಡಕತ್ತಲ್ಲ ಅವ್ರ ಮೇಲೆ ಹಾಕ್ಬಿಡಂಗ, ಅವ್ರ ಹಿಂಗ ಇವ್ರ ಹಿಂಗ. ಅದಕ್ಕೆ ನಿಮ್ಮ ಹಳ್ಳಿ ಒಳಗೆ ಒಂದು ಮಾತು ಹೇಳ್ತಾರೆ ನೋಡ್ರಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗಂತ. ನೋಡ್ರಿ ಇಷ್ಟು ಚಂದ ಸಪ್ತ ಭಜನೆ ಹಚ್ಚಾರ, ನೀವು ಕಟ್ಟಿ ಮೇಲೆ ಅಲ್ಲಿ ಕುತ್ಕೊಂಡದ ಹಂಗೈತಿ ಹಿಂಗೈತಿ ಅಂದ್ರೆ ಯಾರಿಗೆ ಬರ್ತೈತಿ ಇವಾಗ ಅದು? ಅಂದ್ರ ಏನೋ ಊರೊಳಗಡೆ ಒಂದು ಒಳ್ಳೆ ಕಾರ್ಯ ನಡೆದೈತಂತಂದ್ರ ಅದಕ್ಕೆ ನಮಗೆ ಸಾಧ್ಯ ಆದಷ್ಟು ಸಹಾಯ ಮಾಡ್ಬೇಕು ಅಥವಾ ಸಹಕಾರ ಮಾಡ್ಬೇಕು, ಅದ್ರೊಳಗಡೆ ಇನ್ವಾಲ್ವ್ ಆಗ್ಬೇಕು. ಒಂದು ಅಕಸ್ಮಾತ್ ನನ್ನ ಕಡೆ ಆಗಿಲ್ಲ, ದೂರ ಇದ್ದು ಬಿಡ್ಬೇಕು ಅಷ್ಟ. ಹಂಗೈತಿ ಹಿಂಗೈತಿ ಅಂತ ಅನ್ಬಾರ್ದು. ಅಷ್ಟಕ್ಕೂ ನೋಡ್ರಿ, ನಿಮ್ಮೂರು ಎಂತ ಬೆಟಗೇರಿ ಗ್ರಾಮ ಅಂತಂದ್ರ ನನಗೆ ಫಸ್ಟ್ ಟೈಮ್ ನಾ ಕೇಳ್ತಾ ಇರೋದು. ಬೇರೆ ಕಡೆ ಇರ್ಬೋದು, ಬ್ರಹ್ಮನ ದೇವಸ್ಥಾನ ಬಹಳ ಕಡಿಮೆ ಊರಾಗಿರೋದು. ಇಡೀ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ನೆಲೆಸಿದಂತ ಊರು ನಿಮ್ಮ ಬೆಟಗೇರಿ ಗ್ರಾಮ ಇದೆ ನೋಡ್ರಿ. ತ್ರಿಮೂರ್ತಿಗಳ ನೆಲೆಸಿದಂತಹ ಗ್ರಾಮದೊಳಗಡೆ ಏನೋ ಬರಗಾಲ ಬಂದೈತಿ. ಸಪ್ತ ಭಜನ ಹಚ್ಚುವ ಮುಖಾಂತರ ಇವತ್ತು ನೀವೆಲ್ಲ ಒಂದು ಒಳ್ಳೆ ಹಿತವನ್ನು ಬಯಸಕತ್ತೀರಿ. ಕೊಪ್ಪಳದ ಪೂಜ್ಯರು ಯಾವಾಗ್ಲೂ ಒಂದು ಮಾತನ್ನು ಹೇಳ್ತಾ ಇದ್ರು. ಕೊಪ್ಪಳ ಅಜ್ಜರು ಒಂದು ಮಾತನ್ನು ಹೇಳ್ತಿದ್ರು. ಅವರು ಹಳ್ಳಿ ಒಳಗಡೆ ಎಲ್ಲೇ ಹೋಗ್ಲಿ ಈ ಮಾತನ್ನು ಹೇಳ್ತಾ ಇದ್ರು. ಒಂದು ಊರಿನ ನಿಜವಾದ ವೈಭವ ಯಾವುದ್ರ ಮೇಲೆ ನಿರ್ಭರವಾಗಿರ್ತೈತಿ? ಒಂದು ಊರಿನ ವೈಭವ ಒಂದು ಊರಿನ ವೈಭವ ಯಾವುದ್ರ ಮೇಲೆ ನಿರ್ಭರವಾಗಿರ್ತೈತಿ? ಏನು ಆ ಊರಿನ್ಯಾಗ 4-5 ಅಂತಸ್ತಿನ ಬಿಲ್ಡಿಂಗ್ ದೊಡ್ಡ ದೊಡ್ಡ ಮನೆಗಳಿತ್ತಂದ್ರೆ ಅದು ಆ ಊರಿನ ವೈಭವ ಏನು? ಅಥವಾ ಆ ಊರಿನ ದೊಡ್ಡ ದೊಡ್ಡ ಸಾಹುಕಾರ ಮಂದಿ
ಈ ಜಮೀನ್ದಾರ್ ಮಂದಿ ಇತ್ತಂದ್ರ ಅದು ಆ ಊರಿನ ವೈಭವವೇನು? ಅಥವಾ ಈ ಊರಿನ್ಯಾಗ ಕಾರು, ಟ್ಯಾಕ್ಟ್ರಿ, JCPಗಳು ಇತ್ತಂದ್ರ ಅದು ಆ ಊರಿನ ವೈಭವವೇನು? ಒಂದು ಊರಿನ ನಿಜವಾದ ವೈಭವ ಯಾವುದ್ರ ಮೇಲೆ ನಿರ್ಭರವಾಗಿರ್ತೈತಂದ್ರ ಆ ಊರಿನಲ್ಲಿರ್ತಕ್ಕಂಥ 3, 4, 5 ಅಂತಸ್ತಿನ ಬಿಲ್ಡಿಂಗಿನ ಮೇಲೆ ಅದು ಆ ಊರಿನ ವೈಭವ ನಿಂತಿರೋದಿಲ್ಲ. ಅಥವಾ ಆ ಊರಿನಾಗ ಎಷ್ಟು ಕಾರ್ ಅದಾವು, JCP ಅದಾವು, ಟ್ಯಾಕ್ಟ್ರಿ ಅದಾವು ಅನ್ನೋದ್ರ ಮೇಲೆ ಆ ಊರಿನ ವೈಭವ ಅಲ್ಲ. ಅಥವಾ ಆ ಊರಿನಾಗ ಜಮೀನ್ದಾರರು, ಸಾಹುಕಾರ ಮಂದಿ ಎಷ್ಟು ಮಂದಿ ಅದಾರಂತ ಅನ್ನೋದ್ರಿಂದ ಆ ಊರಿನ ನಿಜವಾದ ವೈಭವ ನಿರ್ಭರವಾಗುವುದಿಲ್ಲ. ಒಂದು ಊರಿನ ನಿಜವಾದ ವೈಭವ ಯಾವುದ್ರ ಮೇಲೆ ನಿರ್ಭರವಾಗಿರ್ತದಂದ್ರ ಆ ಊರಿನಲ್ಲಿರ್ತಕ್ಕಂಥ ಯುವಕರು, ಹಿರಿಯರು, ಕಿರಿಯರು, ಸಣ್ಣ ಮಕ್ಕಳು ಆ ಊರಿನ ಹಿತಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜಾತಿ, ಧರ್ಮ, ಪಕ್ಷ, ರಾಜಕೀಯ ಎಲ್ಲವನ್ನು ಬದಿಗೊತ್ತಿಟ್ಟು ಊರಿನ ಹಿತಕ್ಕೋಸ್ಕರ ಎಲ್ಲಿ ಅಲ್ಲಿರ್ತಕ್ಕಂಥ ಯುವಕರು, ಹಿರಿಯರು ಯಾರು ಹೆಗಲು ಕೊಟ್ಟು ದುಡಿಯುವಂಥ ಜನರು ಯಾವ ಊರಾಗದಾರ ಅದು ಆ ಊರು ನಿಜವಾದ ವೈಭವ ಆಗ್ತಕ್ಕಂಥದ್ದು. ಅಂತ ಗ್ರಾಮ ಯಾವ ಊರಂದ್ರೆ ಬೆಟಗೇರಿ ಗ್ರಾಮ ಅಂತ ಅನ್ಬೋದು. ನೋಡ್ರಿ, ಇಲ್ಲೆಲ್ಲರೂ ಕುತ್ಕೊಂಡ್ರಿ, ಚಿಕ್ಕ ಮಕ್ಕಳು ಅದೇರಿ, ಚಿಕ್ಕ ಮಕ್ಕಳು ಅನ್ನೋ ಭಾವ ಇಲ್ಲ, ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಅನ್ನೋ ಭಾವ ಇಲ್ಲ, ದೊಡ್ಡವ್ರು ಅದಾರ, ಎಲ್ಲ ಜಾತಿಯವರು ಅದಾರ, ಎಲ್ಲ ಧರ್ಮದವರು ಅದಾರ, ಎಲ್ಲರೂ ಅದಾರ. ಎಲ್ಲವನ್ನು ಮರೆತು ಒಂದು ಕ್ಷಣ ಕುತ್ಕೊಂಡಿರಲ್ಲ, ಇದ ದೊಡ್ಡದಲ್ಲ. ಇವಾಗ ಇದಕ್ಕಿಂತ ದೊಡ್ಡದು ಏನು ಬಯಸೋದಿಲ್ಲ. ಈ ಭಗವಂತನಿಗೆ ಏನ್ ಬೇಡ್ತಾನೆ ಹೇಳ್ರಿ ಭಗವಂತ? ದೇವ್ರಿಗೆ ನಾವೆಲ್ಲ ಮೀಸ್ಲಂತ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿರ್ತದಿಲ್ಲ. ಈ ಮೀಸ್ಲಂತ ಮಾಡಲ್ಲ. ಹಳ್ಳಿ ಕಡೆ ನೀರಂತ ಮೀಸಲು ಮಾಡ್ತಾರ, ಹೂ ಅಂತ ಮೀಸಲು ಮಾಡ್ತಾರ, ಮತ್ತು ಹಾಲು ಮೀಸಲಂತ ಮಾಡ್ತಾರ. ಮತ್ತು ಭಗವಂತನಿಗೆ ಏನು ಮೀಸಲು ಮಾಡಬೇಕು? ಭಗವಂತ ನಮ್ಮಿಂದ ಏನು ಅರ್ಪಣೆ ಮಾಡೋಕ್ಕೆ ಬಯಸ್ತಾನ, ಏನು ಸ್ವೀಕಾರ ಮಾಡೋಕ್ಕೆ ಬಯಸ್ತಾನ ಅವನು? ಏನು ನೀವು ನೀರು ಮೀಸಲಂತ ಮಾಡ್ತೀರಲ್ಲ, ನೀರು ಹೆಂಗೆ ಮೀಸಲಾಗ್ತಕ್ಕಂಥದ್ದು? ಇವಾಗ ನೀವೆಲ್ಲ ಕುಂಭಾಭಿಷೇಕ ಅಂತ ಮಾಡ್ತೀರಿ, ಹೊಳಿಯಿಂದ ತರ್ತೀರಿ, ಹಳ್ಳದಿಂದ ತರ್ತೀರಿ, ನದಿಯಿಂದ ತೊಗೊಂಬರ್ತೀರಿ ಮೀಸಲಂತ ತಂದೇಳಿ. ಇವಾಗ ನದಿಯಿಂದ, ಹಳ್ಳದಿಂದ, ಹಳ್ಳದಿಂದ ನೀವೇನು ನೀರು ತೊಗೊಂಬರ್ತೀರಲ್ಲ, ನೀರು ಅದು ಹೆಂಗೆ ಮೀಸಲಾಗ್ತಕ್ಕಂಥದ್ದು? ಇವಾಗ ನದಿ ಒಳಗಡೆ, ಹಳ್ಳದೊಳಗಡೆ ಮೀನುಗಳಿರ್ತಾವೆಲ್ಲ, ಮೀನುಗಳೆಲ್ಲ ಓಡಾಡಿರ್ತಾವೆ. ಮೀನುಗಳು ಎಲ್ಲ ನದಿ ಒಳಗಡೆ, ಹಳ್ಳದೊಳಗಡೆ ಓಡಾಡವಂತಂದ್ರ ನೀರು ಎದರಿ ಎಂಜಲಾತು? ಮೀನಿನ ಎಂಜಲಾತು. ಇವಾಗ ಎಂಜಲಾಗಿರ್ತಕ್ಕಂತಹ ನೀರನ್ನ ಭಗವಂತನಿಗೆ ಹೆಂಗೆ ಅರ್ಪಣೆ ಮಾಡಕ್ ಬರ್ತಕ್ಕಂಥದ್ದು? ಅರ್ಪಣೆ ಮಾಡಕ್ ಬರ್ತದ? ಮಾಡೋದಕ್ಕೆ ಬರಲ್ಲ. ಅಂದ್ರೆ ನೀರು ಎಂಜಲಾಗ್ಬಿಡುತ್ತೆ ಮೀನಲ್ಲಿ. ಹೋಗ್ಲಿ ಬಿಡ್ರಿ, ನಾವು ಹೂವನ್ನ ಮೀಸಲು ಮಾಡಿ ಇಡ್ತೀವಿ ಅಂತ ನಾವಂತ ತಿಳ್ಕೊರಿ. ಹೂವು ಹೆಂಗೆ ಮೀಸಲಾಗ್ತಕ್ಕಂಥದ್ದು? ಹೂವಿನಲ್ಲಿ ಮಕರಂದ ಇರ್ತೈತಿ. ಮಕರಂದನ ಹೀರಲ್ಲಿ ಏನು ಬರ್ತೈತಿ? ಜೇನು ಹುಳುಗಳು ಬರ್ತಾವ, ದುಂಬಿಗಳು ಬರ್ತಾವ. ಅಂದ್ರೆ ಹೂವಿನಲ್ಲಿರ್ತಕ್ಕಂಥ ಮಕರಂದನ ಹೀರಲು ದುಂಬಿಗಳು, ಜೇನುಹುಳುಗಳು ಬಂದು ಹೋದ್ಮೇಲೆ ಅದು ಹೀರಿ ಹೋದ್ಮೇಲೆ ಅಂತ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅಂದ್ರೆ ಹೆಂಗಾಗತ್ತ? ಮತ್ತು ಹೂವು ಎದುರು ಎಂಜಲಾತು? ದುಂಬಿ ಎಂಜಲಾತು. ಹೋಗ್ಲಿ ಬಿಡ್ರಿ, ಹಾಲು ಮೀಸಲು ಮಾಡ್ತೀನಂತ ನಾವೇನಂತ ಅಂತೀವಲ್ಲ, ಇವಾಗ ಹಾಲು ಹೆಂಗೆ ಮೀಸಲಾಗ್ತೈತಿ? ಇವಾಗ ಹಾಲನ್ನು ಹಿಂಡ್ಕೊಳಕಿನ ಮುಂಚೆಕ, ಹಾಲನ್ನು ಕರಿಯುವುದಕ್ಕಿಂತ ಮುಂಚೆಕ ಮೊದಲಿಗೆ ಏನು ಬಿಡ್ತೀರಿ ನೀವು? ಕರು ಬಿಡ್ತೀರಿ. ಕರು ಕುಡಿದ ಮೇಲೆ ಹಾಲು ನೀವು ಹಿಂಡ್ಕೊಳೋದು ನೀವೆಲ್ಲ. ಕರು ಕುಡೋದಕ್ಕಿಂತ ಮುಂಚೆಕ ಹಾಲಿನಾರು ಹಿಂಡ್ಕೊಂತೀರೇನು? ಮತ್ತು ಹಾಲು ಎದುರು ಎಂಜಲಾತು? ಮತ್ತು ಭಗವಂತನಿಗೆ ಏನು ಅರ್ಪಣೆ ಮಾಡ್ಬೇಕು? ಆಯ್ತು ಬಿಡ್ರಿ, ಅಜ್ಜರ್ ಚಲೋ ಹೇಳ್ಯಾರ, ಇನ್ಮೇಲೆ ಗುಡಿ ಕೈ ಬಿಸ್ಕೊಂಡ್ ತಕ್ಕಿವಂತಂದಿರಿ. ಮತ್ತು ನೀವು ಏನು ತರೋದು ಬ್ಯಾಡ್ರಿ ಅಂತಂದೇಳಿ ಹಂಗೆ ಮಾಡಬಾರ್ದು. ಭಗವಂತನಿಗೆ ನೀವು ಏನು ಮಾಡಬೇಕು? ಹಾಲು, ನೀರು, ಊದುಬತ್ತಿ, ಉದ್ನಿ ಕಡ್ಡಿ, ಹಾಲು, ತುಪ್ಪ, ಸಕ್ಕರೆ ಏನು ನೈವೇದ್ಯ ಮಾಡ್ಕೊ ಅವನ್ನೆಲ್ಲ ಮಾಡ್ಬೇಕು. ಅವನ್ನೆಲ್ಲ ಬಿಡಬಾರ್ದು, ಅವನ್ನೆಲ್ಲ ಮಾಡಬೇಕು. ಜೊತೆಗೆ ಒಂದು ಅರ್ಥ ಮಾಡ್ಕೋಬೇಕು. ಬದುಕಿನಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ಭಗವಂತನಿಗೆ ಮೀಸಲು ಮಾಡುವುದು, ಅರ್ಪಣೆ ಮಾಡುವುದ ಖರೆ ಆಗಿತ್ತಂತಂದ್ರೆ ಈ ಹೂವು, ಹಾಲು, ನೀರು ಇವೆಲ್ಲದಕ್ಕಿಂತಲೊಂದು ಮೀಸಲು ಮಾಡೋದು ಒಂದೈತಿ. ನಮ್ಮ ಸ್ವಚ್ಛವಾದ ಮನಸ್ಸನ್ನೇ, ನಮ್ಮ ಬದುಕನ್ನೇ ಭಗವಂತನಿಗೆ ಅರ್ಪಣೆ ಮಾಡಬೇಕಾದ ಭಗವಂತ ಸಂತೋಷ ಪಡ್ತಕ್ಕಂಥದ್ದು. ಹಿಂಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸನ್ನ, ನಮ್ಮ ಭಕ್ತಿನ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇಷ್ಟು ಸುಂದರವಾಗಿ ಬೆಟಗೇರಿ ಗ್ರಾಮದಾಗ ಸಪ್ತ ಭಜನೆ ಹಚ್ಚಿರಿ. ಮುಕ್ತ ಭಕ್ತಿಯಿಂದ ನೀವು ಹಚ್ಚಿರ್ತಕ್ಕಂಥದ್ದು ಭಗವಂತನಿಗೆ ಮುಟ್ತೈತಿ. ನಿಮ್ಮ ಊರಿಗೆ ಮಳೆ ಸಮೃದ್ಧಿ ಆಗಲಿ, ನಿಮ್ಮ ಯಾವ ಅಪೇಕ್ಷೆಯಿಂದ ಈ ಸಪ್ತ ಭಜನೆ ಹಚ್ಚಿರಿ ಅದೆಲ್ಲ ಈಡೇರ್ಲಿ ಅಂತ ಆಶಿಸುತ್ತಾ, ಮತ್ತೆ ಇಲ್ಲೆಲ್ಲ ಮಳೆ ಬರಲಿ, ಚೆನ್ನಾಗಿ ಬರಲಿ ಅಂತ ಆಶಿಸುತ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣ. ಭಾಳ ಸಮಯ ತಗೊಂಡಂಗಾದ್ವಿ ನಿಮ್ದು. ಬರ್ಬರ್ತಾ ಭಕ್ತಿ ಕಡಿಮೆ ಆಯಿತು ಕಾಣ, ಮೊದಲ ದಿನ ಕಾಲ ಮುಟ್ಟಿ
ಮರುದಿನ ಕೈಯ ಮುಟ್ಟಿ 3 ಎಂಬ ದಿನಕ್ಕೆ ತೂಕಡಿಕೆ ಕಾಣೆರ ಅಂತ ಹೇಳಿ ತಮ್ಮೆಲ್ಲರಿಗೂ ಮನದಾಳ ಮುಟ್ಟುವಂತೆ ಆಶೀರ್ವಾದ ವಚನ ಮಾಡಿರ್ತಕ್ಕಂಥ ಶಿವಶಾಂತ ವೀರ ಮಹಾಸ್ವಾಮಿ ಅನಂತ ಕೋಟಿ ಪ್ರಣಾಮಗಳನ್ನು ಅವರ ಪಾದಕ್ಕೆ ಸಲ್ಲಿಸುತ್ತಾ ಈಗ ನಾವೆಲ್ಲರೂ ಗ್ರಾಮದ ಪರವಾಗಿ ಅಪ್ಪಳವರಿಗೆ ಶ್ರೀರಕ್ಷೆಯನ್ನು ಮಾಡಬೇಕಂತ ಹೇಳಿ ಗ್ರಾಮದ ಪರವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಿವಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ जगद्गुरु शिवशांत वीर महास्वामी महाराज की कौशितेश्वर महाराज की जय मंगलम जय नमः पार्वती शिव हर 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 महादेव. पार्वती पति शिव हर हर महादेव. श्री जगद्गुरु गविसिद्धेश्वर महाराज की ದಯಮಾಡಿ ಎಲ್ಲ ಸದ್ಭಕ್ತರು ಶಾಂತ ರೀತಿಯಿಂದ ಪೂಜಾ ಆಶೀರ್ವಾದ ಪಡಿಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಯಾರು ಗಲಾಟೆ ಮಾಡಬೇಡ್ರಿ. ದಯಮಾಡಿ ಸದ್ಭಕ್ತರಲ್ಲಿ ವಿನಂತಿ, ಯಾರು ಶಾಂತ ರೀತಿಯಿಂದ ಪೂಜ್ಯರ ಆಶೀರ್ವಾದ ಪಡಿಬೇಕು, ಗಲಾಟೆ ಮಾಡಬೇಡ್ರಿ ದಯವಿಟ್ಟು. ಮೊದಲ ಮಕ್ಕಳಿಗೆ ಅವಕಾಶ ಕೊಡ್ರಿ.